Dear friends, welcome to my YouTube channel, The Classic Corner. ಆ, ನಾವೀಗಾಗಲೇ ಹೇಳ್ಕೊತಾ ಬಂದಿದ್ದೀವಿ. ನಮ್ಮ ಈ ಇಂಗ್ಲಿಷ್ ಗ್ರಾಮರ್ ಕೋರ್ಸ್ ಮತ್ತು ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ 3 ಹಂತಗಳಲ್ಲಿ ನಡೆಯುತ್ತದೆ. ಮೊದಲನೆಯ ಭಾಗ ವೊಕ್ಯಾಬ್ಯುಲರಿ ಪಾರ್ಟ್, ಎರಡನೆಯ ಭಾಗ ಗ್ರಾಮರ್ ಪಾರ್ಟ್, ಮೂರನೆಯ ಭಾಗ ಕಂಪೋಸಿಷನ್ ಪಾರ್ಟ್. ಈ ವೊಕ್ಯಾಬ್ಯುಲರಿ ಮತ್ತು ಗ್ರಾಮರ್ ಎರಡೂ ಪಾರ್ಟ್ಗಳು ಸೈಮಲ್ಟೇನಿಯಸ್ ಆಗಿ ನಡೀತಾವೆ. ಗ್ರಾಮರ್ ಟಾಪಿಕ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲ ನಾವು ವೊಕ್ಯಾಬ್ಯುಲರಿ ಪಾರ್ಟ್ ಅನ್ನ ಸ್ವಲ್ಪ ಟೈಮ್ ಒಂದು 15 ನಿಮಿಷವರೆಗೂ ಅಥವಾ 20 ನಿಮಿಷವರೆಗೂ ಪ್ರಾಕ್ಟೀಸ್ ಮಾಡಿಸ್ತೀವಿ. ಆ ವೊಕ್ಯಾಬ್ಯುಲರಿ ಯಾವಕ್ಕೆ ಸಂಬಂಧಪಟ್ಟಂತ ಯಾವ್ದಾದ್ರು ಒಂದು ಟಾಪಿಕ್ ಅನ್ನು ತಗೊಂಡು ನಾವು ಪ್ರಾಕ್ಟೀಸ್ ಮಾಡಿಸ್ತೇವೆ. ಇದು ಕೋರ್ಸ್ ಮುಗಿಯುವವರೆಗೂ ಇರ್ತದೆ. ವೊಕ್ಯಾಬ್ಯುಲರಿಗೆ ಸಂಬಂಧಪಟ್ಟಂತ ಟಾಪಿಕ್. ಈಗ ನಾವು ವರ್ಬ್ ತಗೊಂಡಿವಿ, ವರ್ಬ್ ಮುಗಿದ ತಕ್ಷಣ ಬೇರೆ ಟಾಪಿಕ್ ಹೋಗೋದು. ಅದು ಫ್ರೇಸಸ್ ಇರ್ಬೋದು, ಫ್ರೇಸಲ್ ವರ್ಬ್ ಇರ್ಬೋದು, ಇಡಿಯಮ್ಸ್ ಇರ್ಬೋದು, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಇರ್ಬೋದು. ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೆಲ್ಪ್ ಆಗುವಂತ ಟಾಪಿಕ್ ಅನ್ನ ತಗೊಂಡು ನಾವಿಲ್ಲಿ ಪ್ರಾಕ್ಟೀಸ್ ಮಾಡಿಸ್ತೀವಿ ಅದನ್ನ. ಇದು ಒಂದು ಭಾಗ. ಇದು ಮುಗಿದ ತಕ್ಷಣ ಇಮಿಡಿಯೇಟ್ ಆಗಿ 10, 15, 20 ನಿಮಿಷ ಆದ ತಕ್ಷಣ ಗ್ರಾಮರ್ ಟಾಪಿಕ್ ಅನ್ನ ತಗೊಳ್ತೀವಿ. ಈಗ ಟೆನ್ಸ್ ಅನ್ನ ಹೇಳ್ತಾ ಇದ್ದೀನಿ ನಾನು. ಟೆನ್ಸ್ ನಿಂದಲೇ ನಮ್ಮ ಗ್ರಾಮರ್ ಟಾಪಿಕ್ ಅನ್ನ ಅಥವಾ ಗ್ರಾಮರ್ ಕೋರ್ಸ್ ಅನ್ನ ಸ್ಟಾರ್ಟ್ ಮಾಡಿದ್ದೀನಿ. ಮತ್ತು ಕಂಪೋಸಿಷನ್ ಪಾರ್ಟ್ ಅನ್ನ ಕೊನೆಯ ಭಾಗದಲ್ಲಿ ಹೇಳುವುದು. ಈ ಗ್ರಾಮರ್ ಟಾಪಿಕ್ಸ್ ಎಲ್ಲ ಮುಗಿದ ಮೇಲೆ ಕಂಪೋಸಿಷನ್ ಪಾರ್ಟ್ ಅನ್ನ ಟೀಚ್ ಮಾಡಬೇಕು. ಅಲ್ಲಿ ಏನ್ ಹೇಳ್ತೀವಿ ಅಂತಂದ್ರೆ, ಒಂದು ಎಸ್ಸೆನ ಹೇಗೆ ಬರಿಬೇಕು, ಅಥವಾ ಯು ಶುಡ್ ಬಿ ಏಬಲ್ ಟು ರೈಟ್ ಅನ್ ಎಸ್ಸೆ. ಒಂದು ಎಸ್ಸೆ ಬರೆಯಕ ನೀವು ಸಮರ್ಥರಾಗಬೇಕು. ಒಂದು ಸಣ್ಣ ಪ್ಯಾರಾಗ್ರಾಫ್ ಬರೆಯಕ ಸಮರ್ಥರಾಗಬೇಕು. ನೀವು ಒಂದು ಟ್ರಾನ್ಸ್ಲೇಷನ್, ಒಂದು ಸಣ್ಣ ಪ್ಯಾರಾವನ್ನ ಇಂಗ್ಲಿಷ್ ಟು ಕನ್ನಡ, ಕನ್ನಡ ಟು ಇಂಗ್ಲಿಷ್ಗೆ ಟ್ರಾನ್ಸ್ಲೇಷನ್ ಮಾಡಕ ಸಮರ್ಥರಾಗಬೇಕು. ಕಂಪೋಸಿಷನ್ಗೆ ಸಂಬಂಧಪಟ್ಟಂತೆ ರಚನೆ ಅಂತೀವಿ. ಅಲ್ಲಿ ಡಿಸ್ಕ್ರಿಪ್ಟಿವ್ ಇರ್ತದೆ. ಆ ಡಿಸ್ಕ್ರಿಪ್ಟಿವ್ಗೆ ಸಂಬಂಧಪಟ್ಟಂತೆ ಟಾಪಿಕ್ಗಳನ್ನ ನಾವು ತಗೊಳ್ತೀವಿ. ಇದೆಲ್ಲ ಗ್ರಾಮರ್ದಲ್ಲಿ ಆಲ್ಮೋಸ್ಟ್ ನಾವು ಬರೆಯೋದು ಹೇಗೆ, ಸೆಂಟೆನ್ಸ್ ಸ್ಟ್ರಕ್ಚರ್ ಹೇಗೆ ಮಾಡ್ಬೇಕು, ಕರೆಕ್ಟ್ ಗ್ರಾಮ್ಯಾಟಿಕಲ್ ಆಗಿ ಬರೆಯೋದನ್ನ ಹೇಗೆ ಮಾಡ್ಬೇಕು ಅನ್ನೋದನ್ನ ಹೇಳಿರ್ತೀವಿ. ಅಲ್ಲಿ ಪ್ಯಾರಾ ವೈಸ್ ಹೇಳ್ತಿರ್ತೀವಿ. ಓಕೆ, ಅದು ಎಲ್ಲ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಗೂ ಹೆಲ್ಪ್ ಆಗೇ ಆಗ್ತಿರ್ತದೆ. ಎಸ್ಪೆಷಲಿ ದಿಸ್ ಯಾವುದು PSI ಕೋರ್ಸಿಗೆ, PSI ಎಕ್ಸಾಮಿನೇಷನ್ಸ್. ಈಗ ಇವತ್ತಿನ ಟಾಪಿಕ್ ವರ್ಬ್ಸ್. ಇದನ್ನ ಆಲ್ರೆಡಿ ನಾವು ಸಾಕಷ್ಟು ವರ್ಬ್ಸ್ ಗಳನ್ನ ಹೇಳಿದೀವಿ. ಟೋಟಲ್ ಆಗಿ 200 ಅಥವಾ 200ಕ್ಕಿಂತ ಹೆಚ್ಚು ವರ್ಬ್ ಗಳನ್ನ ಹೇಳಿ ನೆಕ್ಸ್ಟ್ ಟಾಪಿಕ್ಗೆ ಹೋಗ್ತೇನೆ ನಾನು. ಇದು ಲಿಸ್ಟ್ ಆಫ್ ಟುಡೇಸ್ ವರ್ಬ್ಸ್. ಇದಕ್ಕೇನಂತೀವಿ? V1 ಅಂತೀವಿ, V2 ಅಂತೀವಿ, V3 ಅಂತೀವಿ. ವರ್ಬ್ ಈಸ್ ಇನ್ 3 ಫಾರ್ಮ್ಸ್. 4 ಫಾರ್ಮ್ದಲ್ಲಿನೂ ಇರ್ತದ. ING ಹಚ್ತೀವಿ. ಇದಕ್ಕೆ ING ಲೀನಿಂಗ್, ಲರ್ನಿಂಗ್, ಲೈಟಿಂಗ್, ಓಕೆ, ಲೀವಿಂಗ್. ಅದು 4ನೇ ಫಾರ್ಮು. ಬಟ್ ನಮಗೆ ಈಗ ಇಂಗ್ಲಿಷ್ ಅನ್ನ ಮುಂದೆ ತಗೊಂಡು ಹೋಗಾಕ ಈ 3 ಫಾರ್ಮ್ಗಳು ಸೂಕ್ತ. ಓಕೆ, ಇವು ಬರ್ಲೇಬೇಕು. ನೀವು ಇಂಗ್ಲಿಷ್ ನಲ್ಲಿ ಮಾತಾಡ್ಬೇಕಾದ್ರೆ ಈ 4 ವರ್ಬ್ಗಳ ಅಥವಾ ಈ 3 ಫಾರ್ಮ್ಗಳ ಅವಶ್ಯಕತೆ ಇದ್ದೇ ಇದೆ. ಅವನು ಕಲಿಲೇಬೇಕು. ಓಕೆ, ಅಟ್ ಲೀಸ್ಟ್ 200 or 300. ಈಗ ನೋಡ್ರಿ, ಲೀನ್ಡ್. ಇದನ್ನ ಲೆಂಟ್ ಅನ್ನು ಅಂತಾರ. ಓಕೆ, ಲೀನ್ಡ್. ಫಸ್ಟ್ ಫಾರ್ಮ್ ಲೀನ್ಡ್ ಅಂದ್ರೆ ಹೊರಗು. ಲೀಪ್ ಇದು. ಲೀಪ್, ಲೆಫ್ಟ್. ಲೀಪ್ ಅಂದ್ರೆ ಜಿಗಿ, ಜಂಪ್. ಓಕೆ, ಲೀಪ್, ಲೆಫ್ಟ್ ಅನ್ನ ನೋಡ್ರಿ ನೀವು LPT ಅಂತ ಬರಿಬಾರ್ದು, LEPT ಅಂತ ಬರಿಬಾರ್ದು. ನೆನ್ಪು ಮಾಡ್ಕೊಳ್ಬೇಕು. ಇದನ್ನ ಓದುವಾಗ ಹಿಂಗ್ ನೆನ್ಪು ಮಾಡ್ಕೊಳ್ತಿರ್ಬೇಕು. ಲೆಫ್ಟ್ ಅಂದ್ರ ನಾವು ಪ್ರೊನೌನ್ಸ್ ಮಾಡೋದು ಏನಂತ ಪ್ರೊನೌನ್ಸ್ ಮಾಡ್ತಿರ್ತೀವಿ, LEPT ಬರೋ ಹಾಗೆ ಪ್ರೊನೌನ್ಸ್ ಮಾಡ್ತಿರ್ತೀವಿ ನಾವು. ಅದನ್ನ ನೀವು ನೆನಪಿಸ್ಕೊಳ್ಬೇಕಲ್ಲೇ. LEPT ಅಲ್ಲ, ಇದು ಲೆಫ್ಟ್ ಅಂತ ಹೇಳ್ತಾ ಇದೀವಿ. LEPT ಅಲ್ಲ. ಇದೇ ಫಸ್ಟ್ ಫಾರ್ಮ್ ನಾವು T ಯೂಸ್ ಮಾಡ್ಬೇಕು. ಲಾಸ್ಟಿಗೆ ಫಸ್ಟ್ ಫಾರ್ಮ್ ಹಚ್ಚಿ ಯೂಸ್ ಮಾಡ್ಬೇಕು. LEAPT ಅದು ಅಂತ ಮನಸ್ಸಿನಲ್ಲಿ ಅಂದ್ಕೊಂಡು ಮುಂದೆ ಹೋಗ್ಬೇಕು. ಸುಮ್ನೆ ಬ್ಲೈಂಡ್ ಆಗಿ ಓದ್ಕೋತ ಹೋಗ್ಬಾರ್ದು. ಪ್ರತಿಯೊಂದನ್ನು ಅಬ್ಸರ್ವ್ ಮಾಡ್ಬೇಕು. ಓಕೆ, ಲೀಪ್, ಲೆಫ್ಟ್. ಲರ್ನ್, ಕಲಿ. ನಿಮ್ಗೆಲ್ಲರಿಗೂ ಗೊತ್ತಿದೆ, ಕಲಿ. ಲರ್ನ್ಡ್ ಆಗ್ಬಹುದು. ಲರ್ನ್ಡ್. ಲೀವ್, ಲೆಫ್ಟ್.
ಓಕೆ. ನೀವು ಸಾಕಷ್ಟು ಸಲ ಈ ವರ್ಡ್ ಅನ್ನ ನೋಡಿರ್ತೀರಿ. ಲೆಫ್ಟ್ 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 ವಾಟ್ಸ್ಆಪ್ ನಾಗ ಲೆಫ್ಟ್ ಆಗ್ಯಾನ್ರವ ಲೆಫ್ಟ್ ಆಗ್ಯಾನ ಅಂತಿರ್ತೀರಿ. ನೀವು ಸಾಕಷ್ಟು ಸಲ ಆ ವರ್ಡ್ ಅನ್ನ ಬಳಸಿರ್ತೀರಿ. ಅದ್ರ ಫಸ್ಟ್ ಫಾರ್ಮ್ ಏನಂತ ಹೇಳಕ್ ಆಗ್ತಿರೋದಿಲ್ಲ. ಇದು ಬಹಳ ಇಂಪಾರ್ಟೆಂಟ್. ನಾವು ಸಾಕಷ್ಟು ವರ್ಬ್ಸ್ ಗಳನ್ನ ನಮ್ಮ ದೈನಂದಿನ ಕ್ರಿಯೆಗಳಲ್ಲಿ, ಕೆಲಸಗಳಲ್ಲಿ ಬಳಸ್ತಿರ್ತೀವಿ. ಕನ್ನಡ ಬಳಸೋದಿಲ್ಲ, ಇಂಗ್ಲಿಷ್ನೇ ಬಳಸ್ತಿರ್ತೀವಿ. ಅವಾಗ ನೀವು ಬಳಸುವಾಗ ನೆನಪು ಮಾಡ್ಕೊಳ್ಬೇಕು. ನಾನು ಈ ವರ್ಬ್ ಅಂತ ಹೇಳಿದೆ, ಇಂಗ್ಲಿಷ್ ನಲ್ಲಿ ಈ ಕ್ರಿಯಾಪದವನ್ನ ಮಾತಾಡಿದೆ, ಇಂಗ್ಲಿಷ್ ನಲ್ಲಿ ಕ್ರಿಯಾಪದವನ್ನ ಮಾತಾಡಿದೆ. ಇದು ಫಸ್ಟ್ ಫಾರ್ಮ್ ಏನು, ಸೆಕೆಂಡ್ ಫಾರ್ಮ್ ಏನು, ಥರ್ಡ್ ಫಾರ್ಮ್ ಏನು ಅನ್ನೋದನ್ನ ನೆನಪಿಸ್ಕೊಳ್ಬೇಕು. ನೀವು ಯಾವ ಫಾರ್ಮ್ ಮಾತಾಡಿರ್ತೀರಿ, ಯೂಶಲಿ ಫಸ್ಟ್ ಫಾರ್ಮ್ ಬಾಳ ಮಾತಾಡಿರ್ತೀರಿ, ಅದ್ರ ಸೆಕೆಂಡ್ ಫಾರ್ಮ್, ಥರ್ಡ್ ಫಾರ್ಮ್ ಅವಾಗ ನೆನಪಿಸ್ಕೊಳ್ಬೇಕು ನೀವು. ಓಕೆ, ಮೈಂಡ್ ನಲ್ಲಿ ಅವಾಗ ನೆನಪಿಸ್ಕೊಳ್ಬೇಕು. ಬೇಗನೆ ಕಲಿತೀರಿ ಅಂತ. ಇಲ್ಲದೆ ಇದ್ರ ನಾವು ಓದುವಾಗ ಅದನ್ನ ಓದ್ಬೇಕು, ಓದುವಾಗ ಅದನ್ನ ಕಲಿಬೇಕು, ಸ್ಟಡಿ ಟೈಮ್ ಇಟ್ಟಿರ್ತಾರಲ್ಲ ಅವಾಗನ ಅದನ್ನ ನೋಡ್ಬೇಕು ಅನ್ನೋದು ತಪ್ಪದು. ಅಬ್ಸರ್ವೇಷನ್ ಮಾಡೋದ್ರ ಮುಖಾಂತರ, ಕೇಳಿಸಿಕೊಳ್ಳುವುದ್ರ ಮೂಲಕ, ಓದುವುದ್ರ ಮೂಲಕ, ಓಕೆ, ಬಹಳಷ್ಟು ಕಲಿಕೆ ಬಹಳಷ್ಟು ಪ್ರಕಾರಗಳಲ್ಲಿ ಅಥವಾ ಪ್ರಕ್ರಿಯೆಯಲ್ಲಿ ಆಗ್ತದ. ಸಾಕಷ್ಟು ವರ್ಬ್ಸ್ ಅನ್ನ ದೈನಂದಿನ ಕ್ರಿಯೆಗಳಲ್ಲಿ ಬಳಸ್ತಿರ್ತೀವಿ ನಾವು, ಆದ್ರೆ ಅದ್ರ ಮೀನಿಂಗ್ ಗೊತ್ತಿರೋದಿಲ್ಲ ಒಮ್ಮೊಮ್ಮೆ, ಅಥವಾ ಅದ್ರ ಮೂರು ಫಾರ್ಮ್ ಗೊತ್ತಿರ್ತದೆ. ಸೊ ಹಂಗಾಗಿ ಜನರಲ್ ಆಗಿ ಬಳಸ್ತಿರ್ತೀವಿ. ಮೀನಿಂಗ್ ಗೊತ್ತಿದ್ರು ಸರಿ, ಆ ಏನು ಮೂರು ಫಾರ್ಮ್ ಗೊತ್ತಿರೋದಿಲ್ಲ, ಒಂದ್ ಫಾರ್ಮ್ ಗೊತ್ತಿರ್ತದೆ, ಮಾತಾಡಿರ್ತೀರಿ. ಉಳಿದ ಎರಡು ಫಾರ್ಮ್ ಅನ್ನ ಆಗಿಂದಾಗೇನ್ ತಿಳ್ಕೊಂಡ್ಬಿಡ್ಬೇಕು. ಗೊತ್ತಾಗದೇ ಇದ್ರೆ ಮನೆಗ್ ಬಂದು ನೋಡ್ಬೇಕು ನೀವು. ಇಲ್ಲ ಅಲ್ಲೇ ನಿಮ್ ಫೋನ್ ನಲ್ಲಿ ಅಂತೂ ಎಲ್ಲಾ ಸಿಗ್ತತಿ. ಈಗ ಅಲ್ಲೇ ನೋಡ್ಬೇಕು, ಅಲ್ಲೇ ಟೈಪ್ ಮಾಡಿ ಏನು ಲೀವ್ ಇದ್ರದ್ದು ಲೆಫ್ಟ್ ಇದ್ರ ಫಸ್ಟ್ ಫಾರ್ಮ್ ಏನು ಅಂತ ಟೈಪ್ ಮಾಡು, ಬಂದ್ಬಿಡ್ತದ. ಅಲ್ಲೇ ಓದ್ದಂಗ ಆಗ್ತದೆ. ಲೈಕ್ ದಿಸ್, ಲೆಟ್ 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 ಬಿಟ್ಬಿಡು, ಲೀವ್ ಅಂದ್ರೂ ಬಿಟ್ಬಿಡು. ಲೈಟ್ ಲಿಟ್ ಲಿಟ್ ನೋಡ್ರಿ, ಲೈಟ್ ಲಿಟ್ ಲಿಟ್ ಇದು. ಓಕೆ, ಲಿಟ್ ಲಿಟ್, ಹಿ ಲಿಟ್ ದ ಲ್ಯಾಂಪ್. ಓಕೆ, ಈ ಲೈಟ್ ಬೆಳಕು ಕೊಡು, ಬೆಳಕಾಗು ಅಂತ ಅರ್ಥ. ಲೈಟ್ ಲಿಟ್ ಲಿಟ್, ಲೈಕ್ ದಿಸ್. ನಾ ಹೇಳಿದೀನಿ, ಇವನ್ನ ಮೇಲಿಂದ ಮೇಲೆ ರಿಪಿಟೇಷನ್ ಮಾಡ್ಬೇಕು ನೀವು 5 ಸಲ 10 ಸಲ. ಇಲ್ಲಿ ನಾನು ನನ್ನ ಈ ಒಂದು ಗ್ರಾಮರ್ ಕ್ಲಾಸ್ ದಲ್ಲಿ 3 ಸಲ ರಿಪಿಟೇಷನ್ ಮಾಡ್ತೀನಿ. ನೀವು ನೋಡ್ತಾ ಇದ್ರೆ ರಿಪಿಟೇಷನ್ ಮಾಡ್ರಿ. ಲೀನ್ ಲೀನ್ಡ್ ಲೀನ್ಡ್, ಲೀನ್ ಲೀನ್ಡ್ ಲೀನ್ಡ್, ಲೀನ್ ಲೀನ್ಡ್ ಲೀನ್ಡ್, ಲೀಪ್ ಲೆಫ್ಟ್ ಲೆಫ್ಟ್, ಲೀಪ್ ಲೆಫ್ಟ್ ಲೆಫ್ಟ್, ಲೀಪ್ ಲೆಫ್ಟ್ ಲೆಫ್ಟ್, ಲರ್ನ್ ಲರ್ನ್ಟ್ ಲರ್ನ್ಟ್, ಲರ್ನ್ ಲರ್ನ್ಟ್ ಲರ್ನ್ಟ್, ಲರ್ನ್ ಲರ್ನ್ಟ್ ಲರ್ನ್ಟ್, ಲೀವ್ ಲೆಫ್ಟ್ ಲೆಫ್ಟ್, ಲೀವ್ ಲೆಫ್ಟ್ ಲೆಫ್ಟ್, ಲೀವ್ ಲೆಫ್ಟ್ ಲೆಫ್ಟ್, ಲೆಟ್ ಲೆಟ್ ಲೆಟ್. ಮೂರು ಫಾರ್ಮ್ ಸೇಮ್ ಇದೆ ನೋಡ್ರಿ, ಅದು ಚೇಂಜ್ ಇಲ್ಲ. ಇದು ಫಾರ್ ಆಲ್ 3 ಫಾರ್ಮ್ಸ್ ಆರ್ ಸೇಮ್. ಲೆಟ್ ಲೆಟ್ ಲೆಟ್, ಲೈಟ್ ಲಿಟ್ ಲಿಟ್, ಲೈಟ್ ಲಿಟ್ ಲಿಟ್, ಲೈಟ್ ಲಿಟ್ ಲಿಟ್. ಈ ತರ ರಿಪಿಟೇಷನ್ ಮಾಡ್ಬೇಕು. ಯಾಕೆ ರಿಪಿಟೇಷನ್ ಮಾಡ್ರಿ ಅಂತ ಹೇಳ್ತೀನಿ ಅಂದ್ರೆ, ನೀವು ಮನುಷ್ಯನ ಮನಸ್ಸು ಹೆಂಗಿರ್ತತಂದ್ರೆ, ನೀವು ಫಸ್ಟ್ ಟೈಮ್ ಓದಿದಾಗ ಅಷ್ಟು ಎಫೆಕ್ಟಿವ್ ಆಗಿರೋದಿಲ್ಲ, ಜಸ್ಟ್ 5% ಅಷ್ಟೇ ಕಾನ್ಸಂಟ್ರೇಷನ್ ಮಾಡಿರ್ತೀರಿ ನೀವು. ಸೆಕೆಂಡ್ ಟೈಮ್ ಓದಿದಾಗ ನಿಮ್ಗೆ ಒಂದು 30% ಕಾನ್ಸಂಟ್ರೇಷನ್ ಮಾಡ್ತೀರಿ. ಥರ್ಡ್ ಟೈಮ್ ಓದಿದ್ಮೇಲೆ ಒಂದು 60% ಕಾನ್ಸಂಟ್ರೇಟ್ ಮಾಡ್ತೀರಿ. ಹೀಗಾಗಿ ಅಟ್ಲೀಸ್ಟ್ ಒಂದು 60-70% ಕಾನ್ಸಂಟ್ರೇಷನ್ ಮಾಡಿ ಓದಿದ್ರೆ ನಿಮ್ಗೆ ಅದು ನೆನಪಿನಲ್ಲಿ ಉಳಿತದ ಅನ್ನುವಂತ ಒಂದು ಭರವಸೆ, ನಂಬಿಕೆ. ಓಕೆ, ಲೈಕ್ ದಿಸ್. ಈ ರೀತಿ ನೀವು ಪ್ರಾಕ್ಟೀಸ್ ಮಾಡ್ಬೇಕು. 3 ಫಾರ್ಮ್ ಬರ್ಲೇಬೇಕು. ಓಕೆ, ಬಹಳಷ್ಟು ಫಸ್ಟ್ ಫಾರ್ಮ್ ಬರ್ತಿರ್ತಾವ, ಸೆಕೆಂಡ್ ಥರ್ಡ್ ಫಾರ್ಮ್ ಬರ್ತಿರೋದನ್ನ ಇಲ್ಲ. ದೇರ್ ಪ್ರಾಬ್ಲಮ್ ಅರೈಸಸ್, ಮಾತಾಡಕ್ ಅಲ್ಲೇ ಡಿಫಿಕಲ್ಟ್ ಆಗೋದು ಅದು. ಯಾಕಂದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ದಲ್ಲಿ ನಾವು V3 ಬಳಸ್ತೀವಿ, ಈ ಫಾರ್ಮ್ ಅನ್ನ ಬಳಸ್ತೀವಿ. ಸಿಂಪಲ್ ಪಾಸ್ಟ್ ಟೆನ್ಸ್ ದಲ್ಲಿ V2 ಬಳಸ್ತೀವಿ, ವರ್ಬ್ 2 ಬಳಸ್ತೀವಿ. ಅದು ಒಂದು ಫಸ್ಟ್ ಫಾರ್ಮಿಗೆ ಏನಂತಾರ, ಪ್ರೆಸೆಂಟ್ ಟೆನ್ಸ್ ಅಂತಾರ ಅಥವಾ V1 ಅಂತಾರ. ಸೆಕೆಂಡ್ ಫಾರ್ಮಿಗೆ ಪಾಸ್ಟ್ ಟೆನ್ಸ್ ಅಂತಾರ. ಥರ್ಡ್ ಫಾರ್ಮಿಗೆ ಪಾಸ್ಟ್ ಪಾರ್ಟಿಸಿಪಲ್ ಅಂತಾರ. ಇಲ್ಲಿ ನಾವು ನಮ್ಮ ಅನುಕೂಲಕ್ಕ V1, V2, V3 ಅಂತ ಕೊಡ್ತೀವಿ. ಫಸ್ಟ್ ಫಾರ್ಮಿಗೆ ಏನೇನೆಲ್ಲ ಹೆಸರು ಕರೀತಾರ, ಬೇಸ್ ವರ್ಬ್ ಅಂತ ಕರೀತಾರ, ರೂಟ್ ವರ್ಬ್ ಅಂತ ಕರೀತಾರ, ವರ್ಬ್ 1 ಅಂತ ಕರೀತಾರ, ಪ್ರೆಸೆಂಟ್ ಫಾರ್ಮ್ ಅಂತ ಕರೀತಾರ, ಪ್ರೆಸೆಂಟ್ ಟೆನ್ಸ್ ಫಾರ್ಮ್ ಅಂತ ಕರೀತಾರ, ಲೈಕ್ ದಿಸ್. ಸೊ ಅದಕ್ಕಾಗಿ ನೀವು ಅವನ್ನ ಪ್ರಾಕ್ಟೀಸ್ ಮಾಡ್ಬೇಕು. ಸಿಂಪಲ್ ಪಾಸ್ಟ್ ಟೆನ್ಸ್ ನಲ್ಲಿ ನಾವು V2 ಬಳಸ್ತಿರ್ತೀವಿ. ನನ್ನ ಅರ್ಥ, ಈ ರೀತಿ ಹೇಳುವುದ ಅರ್ಥ ಏನಂತಂದ್ರೆ, ನಾವು ಕನ್ನಡದಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಮಾತಾಡ್ತಿರ್ತೀವಿ. ಕನ್ನಡ ಸೆಂಟೆನ್ಸಸ್ ಪ್ರೆಸೆಂಟ್ ಪರ್ಫೆಕ್ಟ್ ಆಗಿರ್ತಾವ.
ನಾವು ಅವ್ನು ಇಂಗ್ಲಿಷ್ ನಲ್ಲಿ ಮಾತಾಡ್ಬೇಕಾದ್ರೆ ಅದೇ ಕನ್ನಡದ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಇಂಗ್ಲಿಷ್ ನಲ್ಲಿ ಮಾತಾಡ್ಬೇಕಾದ್ರೆ ಯಾವ ಕನ್ನಡದಲ್ಲಿ ಯಾವ ಕ್ರಿಯಾಪದವನ್ನ ಬಳಸಿರ್ತೀರಿ ನೋಡ್ರು, ಆ ಕ್ರಿಯಾಪದದ ಮೂರನೇ ಫಾರ್ಮ್ ಗೊತ್ತಾಗ್ಬೇಕಲ್ಲ ನಿಮ್ಗೆ. ಇಂಗ್ಲಿಷ್ ನಲ್ಲಿ ಮೂರನೇ ಫಾರ್ಮ್ ಓಕೆ ಲರ್ನ್ ಅಂತ ಅಷ್ಟೇ ನಾವು ಕಲ್ತೀವ್ರಿ ಕಲ್ತಿದ್ದೇವೆ ಅಂತಿರ್ತೀರಿ. ಈಗ ವರ್ಬ್ ಕಲಿ ಅನ್ನೋದು ನಿಮ್ಗೆ ಗೊತ್ತಿದೆ ಲರ್ನ್ ಅಂತೇಳಿ. ಆ ಲರ್ನ್ ಅದು ಮೂರನೇ ಫಾರ್ಮ್ ಯೂಸ್ ಮಾಡ್ಬೇಕಲ್ಲ ಈ ಸೆಂಟೆನ್ಸ್ ಅನ್ನ ಇಂಗ್ಲಿಷ್ಗೆ ಟ್ರಾನ್ಸ್ಲೇಷನ್ ಮಾಡುವಾಗ. ಹೀಗಾಗಿ ಈ ಮೂರು ಫಾರ್ಮ್ಗಳು ಅವಶ್ಯಕವಾಗಿ ಬೇಕು. ಅದಕ್ಕಂದಲೇ ನಾ ಈ ವೊಕ್ಯಾಬುಲರಿ ಪಾರ್ಟ್ ನಲ್ಲಿ ಇದನ್ನೇ ಮೊದಲು ತಗೊಂಡೇನಿ. ಓಕೆ ಲೈಕ್ ದಿಸ್. ಇದು ಮುಗಿಯನ ಇನ್ನೊಂದಿಷ್ಟು ದಿನ ಆಗಬಹುದು 200 ಕ್ರಾಸ್ ಆಗಕ. ಅದು ಆದ ನಂತರ ಏನ್ ಮಾಡ್ತೀನಿ, ಮತ್ತೊಂದು ಟಾಪಿಕ್ ಅನ್ನ ತಗೊಳ್ಳೋದು ವೊಕ್ಯಾಬುಲರಿ ಪಾರ್ಟ್ ನಲ್ಲಿ ಇರುವಂತ ಟಾಪಿಕ್. ಓಕೆ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಗ್ರಾಮರ್ ಟಾಪಿಕ್. ನಾವು ಟೆನ್ಸ್ ಅನ್ನ ಹೇಳ್ತಾ ಇದ್ವಿ. ಓಕೆ ಪ್ರೆಸೆಂಟ್ ಟೆನ್ಸ್ ಅದರಲ್ಲಿ 4: ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಈಗ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಹೇಳ್ತಾ ಇದೀವಿ. ನಿನ್ನಿನ ಅಥವಾ ಹಿಂದಿನ ವಿಡಿಯೋದಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂದ್ರೆ ಏನು, ಅದು ಅದರಲ್ಲಿ ಅಫರ್ಮೇಟಿವ್ ಹೇಗಿರ್ತತೆ, ನೆಗೆಟಿವ್ ಹೇಗಿರ್ತತೆ, ಇಂಟ್ರಾಗೇಟಿವ್ ಹೇಗೆ, ನೆಗೆಟಿವ್ ಇಂಟ್ರಾಗೇಟಿವ್ ಹೇಗೆ ಅನ್ನೋದನ್ನ ಕನ್ನಡದ ಮೂಲಕ ಕ್ಲಿಯರ್ ಆಗಿ ತಿಳಿಸಿದ್ದೀನಿ. ಆ ವಿಡಿಯೋವನ್ನ ನೋಡ್ರಿ ನೀವು. ನಾ ಮೇಲಿಂದ ಮೇಲೆ ಪ್ರತಿಯೊಂದು ವಿಡಿಯೋದಲ್ಲಿನೂ ಹೇಳ್ತಿರ್ತೀನಿ. ಒಂದು ವಿಡಿಯೋ ನೋಡಿದ್ರ ಸಾಕಷ್ಟು ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗ್ತಾವ. ಇದನ್ನ ಮೊದಲೇ ತಿಳ್ಕೊಡ್ರಿ. ಏನ್ ಮಾಡಿರ್ತೀರಿ, ಇಲ್ಲಿ ನಾ ಇದನ್ನ ಹೇಳ್ತಿರ್ತೀನಿ, ಏನೋ ಒಂದು ಮರ್ತು ಬಿಡ್ತೀನಿ ನಾ. ಮರ್ತ ನೋಡ್ರಿ, ಇದು ಏನು ಅರ್ಥ ಆಗುದಿಲ್ಲ ನಮ್ಗೆ, ಏನೋ ತಪ್ಪಿದ್ರು ನೋಡ್ರಿ ಅಂದ್ಬಿಡ್ತೀರಿ ನೀವು. ಅದನ್ನ ನೆಕ್ಸ್ಟ್ ವಿಡಿಯೋದು ಅಥವಾ ಹಿಂದಿನ ವಿಡಿಯೋದಲ್ಲಿ ಕ್ಲಾರಿಟಿ ಕೊಟ್ಟಿರ್ತೀನಿ ಅದಕ್ಕೆ ಬಗ್ಗೆ. ನೀವು ಅದನ್ನ ನೋಡಿರೋದಿಲ್ಲ, ಇಲ್ಲಿ ಏನಾರು ಹೇಳಿಬಿಡ್ತೀರಿ. ಅದಕ್ಕಾಗಿ ನೀವು ನೋಡ್ತಾ ಇದ್ರ ಕಂಪ್ಲೀಟ್ ಆಗಿ ಎಲ್ಲಾ ವಿಡಿಯೋವನ್ನ ನೋಡ್ಕೋತಾ ಬರ್ರಿ. ಓಕೆ ಅಂದ್ರೆ ಒಂದಕ್ಕೊಂದು ಸಬ್ಜೆಕ್ಟ್ ಲಿಂಕ್ ಇರ್ತದ. ಅದು ಹಿಂದಿನ ವಿಡಿಯೋ ನೋಡಿದ್ರೆ ಇದು ಸ್ವಲ್ಪ ಅರ್ಥ ಆಗ್ತಿರ್ತದ. ಓಕೆ ಮತ್ತೆ ಮುಂದಿನ ವಿಡಿಯೋ ನೋಡಿ ಹತ್ತಿದ್ರಂದ್ರ ಹಿಂದಿನ ವಿಡಿಯೋ ಏನೈತೆ ಅಂತ ನಿಮ್ಗೆ ಗೊತ್ತಾಗಿರೋದಿಲ್ಲ. ಅದು ಅಷ್ಟೇ ಅರ್ಥ ಆಗ್ತಾ ಹೋಗುತ್ತಾ, ಅದು ಕಂಪ್ಲೀಟ್ ಆಗಿ ಅರ್ಥ ಆಗುದಿಲ್ಲ. ಯಾಕಂದ್ರೆ ಲಿಂಕ್ ಕೊಡ್ತಿರ್ತೀನಿ ಅದಕ್ಕ ಅಂದ್ರ ಮೊದಲಿನ ವಿಡಿಯೋ, ಹಿಂದಿನ ವಿಡಿಯೋ, ಮುಂದಿನ ವಿಡಿಯೋಕ್ಕೆ ಸಂಬಂಧಪಟ್ಟ ಹಾಗೆ ಲೈಕ್ ದಿಸ್. ಓಕೆ ಸಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಏನ್ ಹೇಳುತ್ತಂತ ಹೇಳಿನಿ, ಇಟ್ ಶೋಸ್ ಕಂಪ್ಲೀಟೆಡ್ ಆಕ್ಷನ್. ಇಟ್ ಶೋಸ್ ಅನ್ ಆಕ್ಷನ್ ವಿಚ್ ಹ್ಯಾಸ್ ಬೀನ್ ಕಂಪ್ಲೀಟೆಡ್ ಅಟ್ ಪ್ರೆಸೆಂಟ್. ಪ್ರೆಸೆಂಟ್ ದಲ್ಲಿ ಒಂದು ಕ್ರಿಯೆ ಕಂಪ್ಲೀಟೆಡ್ ಆಗಿದೆ ಅನ್ನೋದನ್ನ ತಿಳಿಸುತ್ತೇನೆ. ಈ ಇಂಪಾರ್ಟೆಂಟ್ ಏನಂದ್ರ, ಈ ಟೆನ್ಸ್ ನಲ್ಲಿ ಕನ್ನಡದಲ್ಲಿ ಎಂತ ಪ್ರತ್ಯಯಗಳನ್ನ ಬಳಸ್ತೀವಿ ನಾವು. ಇದಕ್ಕೆ ಪ್ರತ್ಯಯ ಅಂತಾರೋ ಇಲ್ಲೋ ಗೊತ್ತಿಲ್ಲ. ನಾನು ನಮ್ಮ ಅನುಕೂಲಕ್ಕೆ, ನಮ್ಮ ಸ್ಟಡಿ ಅನುಕೂಲಕ್ಕಾಗಿ ಅದನ್ನ ಹೇಳ್ತಾ ಇದ್ದೀನಿ. ನೀವ್ ಏನ್ ಬಳಸ್ತೀವಿ ಅಂತಂದ್ರ, ವರ್ಬ್ ಅನ್ನ ಬಿಡಿಸಿ ಬರೆದಾಗ ಈ ಪ್ರತ್ಯಯಗಳು ಬರ್ತಾವ. ಒಂದು ವರ್ಬ್ ಅನ್ನು ತಗೊಳ್ತೀನಿ. ಓದಿದ್ದೇನೆ, ಓದಿ ಇದ್ದೇನೆ. ನಾನು ಇದ್ದಾಗ ಓದಿದ್ದೇನೆ ಅಂತೀನಿ, ಇದ್ದೇನೆ. ನಾವು ಇದ್ದಾಗ ಓದಿದ್ದೇವೆ, ಇದ್ದೇವೆ. ಇದ್ದೇನೆ, ಇದ್ದೇವೆ. ಓದಿದ್ದಿ, ಇದ್ದೀ. ಓಕೆ ಅವನು ಓದಿದ್ದಾನೆ, ಇದ್ದಾನೆ. ಅವಳು ಓದಿದ್ದಾಳೆ, ಇದ್ದಾಳೆ. ಅದು ಓದಿದೆ, ಇದೆ. ಅವರು ಓದಿದ್ದಾರೆ, ಇದ್ದಾರೆ. ಅದು ಓದಿದೆ, ಆಗಲೇ ಹೇಳಿ. ದೆನ್ ಅವು ಓದಿವೆ, ಇವೆ. ಲೈಕ್ ದಿಸ್ ವರ್ಬ್ ಅನ್ನು ಬಿಡಿಸಿ ಬರೆದಾಗ ಈ ಪ್ರತ್ಯಯಗಳು ಬರ್ತಾವ. ಇದ್ದೇನೆ, ಇದ್ದೇವೆ, ಇದ್ದೀ, ಇದ್ದೀರಿ. ನೀನು ಇದ್ದಾಗ ಇದ್ದೀ ಆಗತ್ತ, ನೀವು ಇದ್ದಾಗ ಇದ್ದೀರಿ ಆಗತ್ತ. ಇದ್ದಾನೆ, ಇದ್ದಾಳೆ, ಇದೆ, ಇವೆ, ಇದ್ದಾರೆ. ಲೈಕ್ ದಿಸ್ ಈ ಪ್ರತ್ಯಯಗಳು ಬರ್ತಾವ ಬಿಡಿಸಿ ಬರೆದಾಗ. ಆ ಪ್ರೆಸೆಂಟ್ ಟೆನ್ಸ್ ಫಾರ್ಮ್ ನಲ್ಲಿ ಓನ್ಲಿ ಇವು ಇರ್ತಾವ ನೋಡ್ರಿ. ನಾನು ಒಬ್ಬ ಶಿಕ್ಷಕ ಇದ್ದೇನೆ, ಇದ್ದೇನೆ, ಇದ್ದೇನೆ ಅಂತ ನೋಡ್ರಿ. ಇವು ಇವುಗಳು ಇರುವುದಕ್ಕನೇ ಇದಕ್ಕೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನೋದು. ಇವು ಇಲ್ಲದೆ ಇದ್ರ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಆಗುದಿಲ್ಲ. ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಆಗಿರ್ಬೋದು ಅಥವಾ ಸಿಂಪಲ್ ಪಾಸ್ಟ್ ಟೆನ್ಸ್ ಆಗಿರ್ಬೋದು. ಓಕೆ ಲೈಕ್ ದಿಸ್ ಈ ಪ್ರತ್ಯಯಗಳು ಬಂದಿರಲೇಬೇಕು ಈ ವರ್ಬ್ ಅನ್ನ ಬಿಡಿಸಿ ಬರೆದಾಗ. ಇನ್ನು ಬರೆದು ಬರೆಯೋದು ಅನ್ನೋದು ಏನ್ ತೋರಿಸುತ್ತ, ಕ್ರಿಯೆ ಕಂಪ್ಲೀಷನ್ ಆಗಿದ್ದನ್ನ ತೋರಿಸುತ್ತ. ಇದ್ದೇನೆ ಏನ್ ತೋರಿಸುತ್ತ, ಪ್ರೆಸೆಂಟ್ ಟೆನ್ಸ್ ತೋರಿಸುತ್ತ. ಅದಕ್ಕೆ ಇದಕ್ಕ ಪ್ರೆಸೆಂಟ್ ದಲ್ಲಿ ಒಂದು ಕ್ರಿಯೆ ಕಂಪ್ಲೀಟೆಡ್ ಆಗಿದೆ ಅನ್ನೋದು ಅರ್ಥ. ಬರೆಯುವ ಕ್ರಿಯೆ ಪ್ರೆಸೆಂಟ್ ದಲ್ಲಿ ಕಂಪ್ಲೀಟ್ ಆಗಿದೆ. ಪ್ರೆಸೆಂಟ್ ದಲ್ಲೇನೆ ಹೇಗೆ ಕಂಪ್ಲೀಟ್ ಆಗಿದೆ ಅಂತ ತಿಳ್ಕೊಂಡ್ರೆ, ಅಂತ ಕ್ವಶನ್ ಕೇಳಿದ್ರೆ ಇದ್ದೇನೆ ಅಂತ ಇದೆ ನೋಡ್ರಿ. ಇದ್ದೇನೆ ಅನ್ನೋದು ಅದೀನಿ ಅಂತ ಆಗುತ್ತಲ್ಲ, ಬರ್ದೀನಿ, ಅದೀನಿ, ಅದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಪರ್ಫೆಕ್ಟ್ ಅಂದ್ರ ಅರ್ಥ ಇಲ್ಲಿ ಪರ್ಫೆಕ್ಟ್ ಆಗಿ ಕೆಲಸ ಮಾಡ್ತಾನ್ರಿ ಅವ ಅನ್ನೋದು ಅರ್ಥ ಅಲ್ಲ. ಪರ್ಫೆಕ್ಟ್ ಮೀನ್ಸ್ ಕಂಪ್ಲೀಷನ್, ಕಂಪ್ಲೀಟೆಡ್ ಆಕ್ಷನ್.
ಈಗ ಪ್ರೆಸೆಂಟ್ ಪರ್ಫೆಕ್ಟ್ ಗೆ ಸಂಬಂಧಪಟ್ಟ ಹಾಗೆ ನಾನು ಕೆಲವೊಂದಿಷ್ಟು ಉದಾಹರಣೆಗಳನ್ನ ಹೇಳ್ತೀನಿ. ಓಕೆ, ಅಂದ್ರೆ ಇದು ಮಾತಾಡುವಾಗ ಹೆಲ್ಪ್ ಆಗುತ್ತೆ. ಹೇಗೆ ಮಾತಾಡ್ಬೇಕು ಇಂಗ್ಲಿಷ್ ನಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಹೇಗೆ ಮಾತಾಡ್ಬೇಕು. ನಾವು ಕನ್ನಡದಲ್ಲಿ ಸಾಕಷ್ಟು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅದ ಕನ್ನಡ ವಾಕ್ಯಗಳನ್ನು ಬಳಸ್ತಿರ್ತೀವಿ, ಆದ್ರೆ ಅವನು ಇಂಗ್ಲಿಷ್ ನಲ್ಲಿ ಮಾತಾಡಕ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ದ ಕನ್ನಡದ ವಾಕ್ಯಗಳು ಹೇಗಿರ್ತಾವ ಅನ್ನೋದು ತಿಳ್ಕೋಬೇಕು. ಅದರ ಮೂಲಕ ಇಂಗ್ಲಿಷ್ ಅನ್ನ ಕಲಿಬೇಕು. ಈಗ ನೋಡಿ, ಇಂದು ನಾನು ಒಂದು ಕಥೆಯನ್ನು ಬರೆದಿದ್ದೇನೆ. ಇದರಲ್ಲಿ ಸಬ್ಜೆಕ್ಟ್ ಇದು ಎಲ್ಲ ಅಫರ್ಮೇಟಿವ್ ಇವು. ಓಕೆ, ಇಂದು ಇಲ್ಲಿ ಬರೆಯುವ ಕ್ರಿಯೆಯನ್ನು ಮಾಡಿದವರು ಯಾರು? ನಾನು. ಅದು ಸಬ್ಜೆಕ್ಟ್. ಸಬ್ಜೆಕ್ಟ್ ಅಂದ್ರೇನು, ವರ್ಬ್ ಅಂದ್ರೇನು, ಆಬ್ಜೆಕ್ಟ್ ಅಂದ್ರೇನು ಅನ್ನೋದು ಡಿಟೇಲ್ ಆಗಿ ಇಂಟ್ರೊಡಕ್ಷನ್ ಕ್ಲಾಸ್ ನಲ್ಲಿ ಹೇಳಿದೀನಿ, ಅದನ್ನ ನೋಡ್ಕೊಂಡು ಬರ್ರಿ. ಇಂದು ನಾನು ಒಂದು ಕಥೆಯನ್ನು ಬರೆದಿದ್ದೇನೆ. ಯಾರು ಕ್ರಿಯೆಯನ್ನ ಮಾಡ್ತಿರ್ತಾನೋ ಅದು ಸಬ್ಜೆಕ್ಟ್. ಇಲ್ಲಿ ಬರೆಯುವ ಕ್ರಿಯೆಯನ್ನು ಮಾಡಿದವರು ಯಾರು? ನಾನು. ಆಯ್. ಓಕೆ, ಸಬ್ಜೆಕ್ಟ್ ಇಲ್ಲಿ ಇದಲ್ಲ, ಇದು ಸೂತ್ರ ಪ್ರಕಾರನ ಹೋಗ್ಬೇಕು. ಇಂಗ್ಲಿಷ್ ಬಹಳ ಈಸಿ ಆಗತ್ತ. ಯಾವಾಗ ಈಸಿ ಆಗತ್ತಂದ್ರ ಮಾತಾಡಕ್ಕಾಗ್ಲಿ ಬರೆಯಕ್ಕಾಗ್ಲಿ ಯಾವಾಗ ಈಸಿ ಆಗತ್ತಂದ್ರ ಕೆಲವೊಂದಿಷ್ಟು ಅಂಶಗಳು ನೆನಪಿನಲ್ಲಿ ಇರಬೇಕು. ನೆನಪಿನಲ್ಲಿ ಇರೋದಕ್ಕ ಟಫ್ ಆಗ್ತಾ ಇದೆ. ನೆನಪಿಟ್ಕೊಂಡ್ರ ಅಂದ್ರೆ ಮುಗಿದೋಯ್ತು. ನೀವು ಏನನ್ನ ನೆನಪಿಟ್ಕೊಳ್ಬೇಕು? ಸೂತ್ರವನ್ನ ನೆನಪಿಟ್ಕೊಳ್ಬೇಕು. ಇದರ ನೆಗೆಟಿವ್ ಸೂತ್ರವನ್ನ ನೆನಪಿಟ್ಕೊಳ್ಬೇಕು. ಇಂಟ್ರಾಗೇಟಿವ್ ಸೂತ್ರವನ್ನ ನೆನಪಿಟ್ಕೊಳ್ಬೇಕು. ನೆಗೆಟಿವ್ ಇಂಟ್ರಾಗೇಟಿವ್ ಸೂತ್ರವನ್ನ ನೆನಪಿಟ್ಕೊಳ್ಬೇಕು. ಅದು 3 ಅವಶ್ಯಕತೆ ಇಲ್ಲ. ಇದು ಒಂದು ನೆನಪಿಟ್ಕೊಂಡ್ಬಿಟ್ರೆ ಅಂದ್ರ ನಾ ಹೇಳಿ ನಿಮಗೆ ಅದು ಹೇಗೆ ನೀವು ನೆಗೆಟಿವ್ ಮಾಡ್ಬೇಕು, ಇಂಟ್ರಾಗೇಟಿವ್ ಮಾಡ್ಬೇಕು, ನೆಗೆಟಿವ್ ಇಂಟ್ರಾಗೇಟಿವ್ ಮಾಡ್ಬೇಕಂತೇಳಿ ಅದ್ರ ಮೇಲೆ ತಿಳ್ಕೊಂಡ್ಬಿಡ್ಬೇಕು. ಈಗ ಇನ್ನೊಮ್ಮೆ ಹೇಳ್ತಿರ್ತೇನೆ ನಾನು. ಈಗ ಸಬ್ಜೆಕ್ಟ್ ತಗೊಂಡ್ರಿ. ಈಗ ಸಬ್ಜೆಕ್ಟ್ ಮುಂದೆ ಏನೈತಿ ಸೂತ್ರದಲ್ಲಿ? ಎಚ್ ವಿ ಅಂದ್ರೆ ಹೆಲ್ಪಿಂಗ್ ವರ್ಬ್. ಹೆಲ್ಪಿಂಗ್ ವರ್ಬ್ ಯಾವ ಇದ್ರಲ್ಲಿ? ಹ್ಯಾವ್, ಹ್ಯಾಸ್, ಇವು ಎರಡು ಹೆಲ್ಪಿಂಗ್ ವರ್ಬ್. ಓಕೆ, ಈಗ ಐ, ವಿ, ಯು, ದೇ ಇದ್ದಲ್ಲೇ ಹ್ಯಾವ್ ಬರ್ತತ್ತ. ಹಿ, ಶಿ, ಇಟ್ ಇದ್ದಲ್ಲೇ ಹ್ಯಾಸ್ ಬರ್ತತ್ತ. ಅದನ್ನ ಹೇಳಿದ್ದೇನೆ. ಈಗ ಐ ಹ್ಯಾವ್, ಬರೀ ಹಿ ಶಿ ಇಟ್ ಅಲ್ಲ, ಅದ್ರ ಜೊತೆ ಅದ್ರ ಬದಲಾಗಿ ಬೇರೆ ಹೆಸರು ಇರ್ಬೋದು. ಓಕೆ, ಐ ಹ್ಯಾವ್. ವಿ3 ಏನೈತೆ? ವರ್ಬ್ ಹುಡುಕ್ಬೇಕು. ಈಗ ಮೊದಲನೇದ ವರ್ಬ್ ಯಾವ್ದು ಇದ್ರಲ್ಲಿ? ಬರೇ. ಬರೆ ಅನ್ನೋದು ರೈಟ್. ಬರೆ ಅನ್ನಕ್ ನಿಮ್ಗೆ ಗೊತ್ತಿರ್ತದೆ ಏನಿದೆ ಬರೆ ಅಂತ ಹೇಳಕ್ ಏನಂತ ಹೇಳ್ತೀರಿ ನೀವು? ರೈಟ್. ಇದ್ರ 3ನೇ ಫಾರ್ಮ್ ನೋಡ್ಬೇಕು. ಈಗ ವಿ3 ಅಂದಾರಲ್ಲ, ವರ್ಬ್ 1 ಗೊತ್ತಿದೆ ನಿಮಗೆ, ಬರೆ ಅನ್ನೋದು. 3ನೇ ಫಾರ್ಮ್ ವರ್ಬ್ 3, ಬರೇ. ಐ ಹ್ಯಾವ್ ರೈಟ್, ಫ್ಯಾನ್ ಬಂದು ರೈಟ್, wrote, written. I have written. I have written. I have written. ಓಕೆ, ಈಗ ರೈಟ್, ರೋಟ್, ರಿಟರ್ನ್, ಈ 3 ಫಾರ್ಮ್ ಬರ್ತಾವ ನೋಡ್ರಿ. ರೈಟ್, ರೋಟ್, ರಿಟರ್ನ್ 3 ಫಾರ್ಮ್. ವರ್ಬದ 3 ಫಾರ್ಮ್. ಅದು ನೀವು ರೈಟ್ ಅನ್ನೋದು ಅಷ್ಟೇ ಗೊತ್ತಿರ್ತದ. ಅದ್ರ 3ನೇ ಫಾರ್ಮ್ ಗೊತ್ತಿರದೇ ಇದ್ರ ಈ ಸೆಂಟೆನ್ಸ್ ರಾಂಗ್ ಆಗಿ ಬಿಡ್ತತಿ ಇಲ್ಲಿ. ಓಕೆ, ಐ ಹ್ಯಾವ್ ರಿಟರ್ನ್. ಈಗ ಇಲ್ಲಿ ಬಂತಪ್ಪ, ಮುಂದೆ ಏನ್ ಬರೀಬೇಕು ನಾನು? ಅಬ್ಜೆಕ್ಟ್ ಬರೀಬೇಕು. ಎಲ್ಲಾ ಅಬ್ಜೆಕ್ಟ್ ಅಂತ ತಿಳ್ಕೊಡ್ರಿ. ಈಗಿನ ಮಟ್ಟಿಗೆ ಟೆನ್ಸ್ ಮುಗುತಾನ ಅಬ್ಜೆಕ್ಟ್ ಅನ್ನೋದು ಏನಂತನೂ ಹೇಳಿ ನಿಮ್ಗೆ. ಒಂದೊಂದೇ ಗೊತ್ತಾಗ್ತಾ ಹೋಗ್ತಾವ. ಚಾಪ್ಟರ್ ನಲ್ಲಿ ಒಂದೊಂದೇ ಚಾಪ್ಟರ್ ಮುಗ್ದಂಗೆಲ್ಲ ಇದು ಏನು ಇಂದು ಅನ್ನೋದು ಏನು ಅನ್ನೋದು ಗೊತ್ತಾಗ್ತಾ ಹೋಗ್ತದ. ಐ ಹ್ಯಾವ್ ರಿಟರ್ನ್. ಇಷ್ಟೇ ಟ್ರಾನ್ಸ್ಲೇಷನ್ ಮಾಡ್ರಿ. ಮುಂದೆ ಏನ್ ಬರೆಯಕ್ ಬರದೇ ಇದ್ರೆ ನಿಮಗೆ ಇಷ್ಟೇ ಟ್ರಾನ್ಸ್ಲೇಷನ್ ಮಾಡ್ರಿ. ಐ ಹ್ಯಾವ್ ರಿಟರ್ನ್, ನಾನು ಬರೆದಿದ್ದೇನೆ. ಮೈಂಡ್ ನಲ್ಲಿ ಒಂದು ಕ್ವಶನ್ ಅರೈಸ್ ಆಗುತ್ತೆ ನೋಡ್ರಿ. ನಾನು ಬರೆದಿದ್ದೇನೆ ಏನು? ಕತೆ. ಬರೇ ಕತೆ ಅಲ್ಲ, ಒಂದು ಕತೆ. ಎ ಸ್ಟೋರಿ. 1 ಸ್ಟೋರಿ ಅನ್ಬಾರ್ದು, ಎ ಸ್ಟೋರಿ ಅನ್ಬೇಕು. ಯಾವಾಗ್ಲೂ ಈ ಒಂದು ಅಥವಾ ಒಬ್ಬ ಅಂತ ಹೇಳಾಕ ಇಂಗ್ಲಿಷ್ ನಲ್ಲಿ ಎ ಬಳಸ್ತೇವೆ ನಾವು. ಒಬ್ಬ, ಎ ಅನ್ನೋದು ಒಂದು ಅಥವಾ ಒಬ್ಬ ಅನ್ನುವ ಅರ್ಥದಲ್ಲಿ ಬಳಕೆ ಆಗ್ತಾವ. ಆರ್ಟಿಕಲ್. ಐ ಹ್ಯಾವ್ ರಿಟರ್ನ್ ಎ ಸ್ಟೋರಿ. ಈಗ ಹೇಳಿನಲ್ಲ, ಟುಡೇ ಇರ್ಬೋದು, ಟುಮಾರೋ ಇರ್ಬೋದು, ಎಸ್ಟರ್ಡೇ ಇರ್ಬೋದು, ಹಿಯರ್ ಇರ್ಬೋದು, ದೇರ್ ಇರ್ಬೋದು. ಓಕೆ, ನೆಕ್ಸ್ಟ್ ವೀಕ್ ಇರ್ಬೋದು, ನೆಕ್ಸ್ಟ್ ಮಂತ್ ಇರ್ಬೋದು, ನೆಕ್ಸ್ಟ್ ಇಯರ್ ಇರ್ಬೋದು. ಇವೆಲ್ಲ ಇದ್ದಾಗ ಎವ್ರಿ ವೀಕ್, ಎವ್ರಿ ಸಂಡೇ ಇಂಥವಿದ್ದಾಗ ಲಾಸ್ಟಿಗೆ ಇಟ್ಟು ಬಿಡೋಕ ಅವನು. ಕನ್ನಡದಲ್ಲಿ ಏನ್ ಬರ್ತಾವಲ್ಲ ಲಾಸ್ಟಿಗೆ, ಟುಡೇ, ಲೈಕ್ ದಿಸ್. ಓಕೆ, ಐ ಹ್ಯಾವ್ ರಿಟರ್ನ್ ಎ ಸ್ಟೋರಿ ಟುಡೇ. ಈಗ ನೋಡ್ರಿ, ಮುಂದೆ ಇಂಪಾರ್ಟೆಂಟ್ ಹೇಳ್ತಿರ್ತೇನೆ ನಾನು. ಇದನ್ನ ಹೇಳಿದ ಮೇಲೆ ಇನ್ನೊಂದು ರೌಂಡ್ ಬರ್ತೀನಿ. ಮಾತಾಡೋದು ಹೇಗಂತ ಗೊತ್ತಾಗುತ್ತೆ ನಿಮಗೆ. ಇದನ್ನ ಹೇಳಿದ ಮೇಲೆ ಅದ್ ನೀವು ಮುಂದಿಂದ ಕೇಳಿಲ್ಲ ಅಂದ್ರೆ ಮಾತಾಡೋದು ಹೆಂಗಂತ ಗೊತ್ತಾಗೋದಿಲ್ಲ ಅದು. ಓಕೆ, ಲೈಕ್ ದಿಸ್. ಈಗ ಫಸ್ಟ್ ರೌಂಡ್ ಹೋಗ್ತೀನಿ ನಾನು. ಫಸ್ಟ್ ರೌಂಡ್ ಈ ಟ್ರಾನ್ಸ್ಲೇಷನ್ ಮಾಡೋದು ಹೆಂಗಂತ ಹೇಳಕತ್ತೀನಿ. ಸೆಕೆಂಡ್ ರೌಂಡ್ ಇಂಥ ಕನ್ನಡ ವಾಕ್ಯಗಳನ್ನು ಹೇಗೆ ಮಾತಾಡ್ಬೇಕು ಅನ್ನೋದನ್ನ ಹೇಳ್ತೀನಿ.
ಓಕೆ, ಲೈಕ್ ದಿಸ್. ಈ ವಾರ ಅವನು ನಮಗೆ ಇಂಗ್ಲಿಷ್ ಕಲಿಸಿದ್ದಾನೆ. ಕಲಿಸಿದವರು ಯಾರಿಲ್ಲ? ಕಲಿಸುವಂತ ಕ್ರಿಯೆಯನ್ನು ಮಾಡಿದವರು ಅವನು. ಹಿ ಇದ್ದಲ್ಲಿ ಏನ್ ಬರ್ತತ? ಹ್ಯಾಸ್ ಬರ್ತತ. ಹಿ ಹ್ಯಾಸ್. ಕಲಿಸು ಅಂತ ಹೇಳಾಕ ಇಲ್ಲಿ ಲರ್ನ್ ಅಂತ ತಗೋಬಾರ್ದು. ಕಲಿ ಅಂತ ಹೇಳಾಕ ಲರ್ನ್, ಕಲಿಸು ಅಂತ ಹೇಳಾಕ ಟೀಚ್. ಬೋಧಿಸು ಅನ್ನೋ ಅರ್ಥದಲ್ಲಿ ಕಲಿಸು ಇರ್ತತ. ಕಲಿಸು ಬೋಧಿಸು ಒಂದೇ ಅಲ್ಲ, ಅದಕ್ಕೆ ಟೀಚ್ ಅಂತ ತೊಳ್ಬೇಕು. ಈಗ ಕಲಿಸು ಅಂತ ಹೇಳಾಕ ಟೀಚ್ ಅಂತಾರ. ಅದ್ರ 3 ಫಾರ್ಮ್ ನೋಡ್ರಿ. 3 ಫಾರ್ಮ್ ಗೊತ್ತಿರದೇ ಇದ್ರೆ ಇದನ್ನ ಸೆಂಟೆನ್ಸ್ ರಾಂಗ್ ಆಗುತ್ತಾ, ಮಾತಾಡಕ್ಕೂ ಬರುದಿಲ್ಲ ನಿಮಗೆ. ಸೆಕೆಂಡ್ ಫಾರ್ಮ್, ಥರ್ಡ್ ಫಾರ್ಮ್. ಈ ವಿ3 ಅಂತೂ ಬೇಕೇ ಬೇಕಲ್ಲ ಇಲ್ಲಿ. ವರ್ಬ್ ವಿ3 ಬಳಸ್ಬೇಕಂತ ಐತಿ ಅಲ್ಲ ರೂಲ್ಸ್ ನಲ್ಲಿ. ಓಕೆ, he has learn, ಸಾರಿ, ದಿಸ್ ಟೀಚ್, ಟಾಟ್. ನಾ ಬಹಳಷ್ಟು ಸ್ಟೂಡೆಂಟ್ಸ್ ನೋಡಿನಿ ಟೀಚ್ಡ್ ಅಂತ ಬರ್ದಿರ್ತಾರೆ. ಇಟ್ ಈಸ್ ನಾಟ್ ಟೀಚ್ಡ್. ಇನ್ನೊಂದು ಕ್ಯಾಚ್, ಅದನ್ನ ಕ್ಯಾಚ್ಡ್ ಅಂತ ಬರ್ದಿರ್ತಾರೆ. ಇಟ್ ಈಸ್ ನಾಟ್ ಕ್ಯಾಚ್ಡ್. ಕ್ಯಾಚ್ಡ್ ವಿ2 ಫಾರ್ಮ್ ಕಾಟ್, ವಿ3 ಫಾರ್ಮ್ ಕಾಟ್. ಕ್ಯಾಚ್, ಕಾಟ್. ನಿಮ್ಗೆ ಗೊತ್ತಾಗದೇ ಇದ್ದಾಗ, ಅದು ನೆನಪಿನಲ್ಲಿ ಉಳಿದೇ ಇದ್ದಾಗ 100 ಸಲ ರಿಪೀಟ್ ಮಾಡ್ಬಿಟ್ರೆ ಬಾಯಲ್ಲಿ ಅದು ಬರ್ತತಂದ್ರ ನೀವ್ ಯಾಕೆ ಹೆದರ್ತೀರಿ ರಿಪೀಟ್ ಮಾಡಾಕ? 100 ಸಲ ಮಾಡಿದ್ರೆ ನನ್ ಫಿಕ್ಸ್ ಆಗಿ ಉಳಿತೈತಪ್ಪ ಇದು ತಲೆಯಾಗ ಅಂತ ನಿಮ್ಗ್ ಗೊತ್ತಿದ್ರೆ ಉಳಿದೇ ಉಳಿತತ. ಅದು ಉಳಿತತ ಅನ್ನೋ ಹಾಗೆ ಇದ್ರೆ ನೀವ್ಯಾಕೆ ಅದನ್ನ ಅಂಜಾಡ್ತೀರಿ? ಮಾಡಕ್ ಯಾಕೆ ಬೇಸರ ಪಟ್ಕೊಳ್ಳೋದು? ಅದನ್ನ 100 ಸಲ ಹೇಳ್ಬಿಡುದು, ಅಟ್ಲೀಸ್ಟ್ 25 ಸಲ ಹೇಳ್ಬಿಡುದು, ನೆನ್ ಮೇಲೆ ಉಳಿತತ. ಟೀಚ್ ಬಹಳ ಸಲ ಹಿಂಗ್ ಹೇಳಿದ್ರು ಸಹಿತ ಮತ್ತೆ ರಿಪೀಟ್ ಅದನ್ನೇ ಹೇಳೋದು. ಯಾಕಾಗ್ತತಂದ್ರ ನೀವು ಅದ್ರ ಮೇಲೆ ಲಕ್ಷ್ಯ ಕೊಟ್ಟಿರುದಿಲ್ಲ ಅಥವಾ ಗಮನವಿಟ್ಟಿರುದಿಲ್ಲ, ಸುಮ್ ನೆಗ್ಲೆಕ್ಟ್ ಮಾಡ್ಬಿಟ್ಟಿರ್ತೀರಿ. ಅದಕ್ಕಾಗಿ ನಿಮಗೆ ಸೀರಿಯಸ್ ಆಗಿ ಇದ್ರಿ ಅಂತಂದ್ರ ಅದನ್ನ ಅಲ್ಲೇ 25 ಸಲ ಹೇಳ್ಬಿಡ್ಬೇಕು. ಇದು ಬಹಳ ಕಾಡ್ಸಾಕತೈತಿ ನನ್ನ, ಇದು ನೆನಪು ಉಳಿತಾ ಇಲ್ಲ. ಇದನ್ನೊಂದ್ 25-100 ಸಲ ಹೇಳ್ಬಿಡ್ಬೇಕು ಅಂತ ಹೇಳಿ. 25-50 ನಿಮ್ಗೆ ಹೆಂಗ್ ಕಂಫರ್ಟೇಬಲ್ ಆಗುತ್ತೆ ಅಷ್ಟ್ ಸಲ ಹೇಳ್ಬಿಡ್ಬೇಕು ಅದನ್ನಲ್ಲಿ. ಟೀಚ್, ಟಾಟ್. ನನ್ ಮೇಲೆ ಉಳಿತಾವ ಹಿಂಗ ಮಾಡಿದಾಗ. ಓಕೆ, ಈಗ ನೋಡ್ರಿ, ಹಿ ಹ್ಯಾಸ್ ಟಾಟ್. ಏನು? ಹಿ ಹ್ಯಾಸ್ ಟಾಟ್ ಅಸ್. ಯಾರಿಗೆ? ನಮಗೆ. ಇಂಗ್ಲಿಷ್. ಹಿ ಹ್ಯಾಸ್ ಟಾಟ್ ಅಸ್ ಇಂಗ್ಲಿಷ್. ಈ ವಾರ ಅಂತ ಹೇಳಕ್ ಏನಂತ? ದಿಸ್ ವೀಕ್ ಹೇಳಿನಲ್ಲ. ದಿಸ್ ವೀಕ್, ದ್ಯಾಟ್ ವೀಕ್, ನೆಕ್ಸ್ಟ್ ಇಯರ್, ನೆಕ್ಸ್ಟ್ ಮಂತ್, ದಿಸ್ ಇಯರ್ ಎಲ್ಲ ಲಾಸ್ಟಿಗೆ ಬರಿಬೇಕಂತ. ವರ್ಡ್ ಏನ್ ಬರ್ತಾವಲ್ಲ, ಈ ವಾರ, ಮುಂದಿನ ವಾರ, ಈ ತಿಂಗಳ, ಮುಂದಿನ ತಿಂಗಳು, ಇಂದು, ನಾಳೆ, ನಿನ್ನೆ, ಈಗ, ಆಗ, ಅಲ್ಲಿ, ಇಲ್ಲಿ ವರ್ಡ್ಸ್ ಬರ್ತಿರ್ತಾವ ನಾವು ಕನ್ನಡದಲ್ಲಿ. ಯಾವಾಗ್ಲೂ ವಾಕ್ಯದ ಕೊನೆಯ ಭಾಗದಲ್ಲಿ ಯೂಸ್ ಮಾಡ್ಬೇಕು ಅವನು. ಓಕೆ, ಇವ್ ನೆನಪಿಟ್ಬಿಡ್ರಿ. ಸ್ಟಾರ್ಟಿಂಗ್ ಯೂಸ್ ಮಾಡ್ತಾರ, ಇಲ್ಲಿ ಈಗ ಕನ್ಫ್ಯೂಷನ್ ಆಗೋದ್ ಬೇಡ, ಲಾಸ್ಟಿಗೆ ಯೂಸ್ ಮಾಡ್ಬೇಕಂತ ತಿಳ್ಕೊಂಬಿಡ್ರಿ. ಓಕೆ, ಹಿ ಹ್ಯಾಸ್ ಟಾಟ್ ಅಸ್ ಇಂಗ್ಲಿಷ್ ದಿಸ್ ವೀಕ್ ಹಿ ಹ್ಯಾಸ್ ಟಾಟ್ ಅಸ್ ಇಂಗ್ಲಿಷ್ ಅಂದ್ರು ಓಕೆ. ಇದನ್ನ ಅಸ್ ಹೆಲ್ಪ್ ವಿ3 ಮುಂದೆನೆ ಯೂಸ್ ಮಾಡ್ಬೇಕು ನೋಡ್ರಿ. ಇಲ್ದೇ ಇದ್ರೆ ನೀವು ಆಮೇಲೆನೂ ಯೂಸ್ ಮಾಡ್ಬೋದು, ಇಂಗ್ಲಿಷ್ ಆದ ನಂತರನು ಯೂಸ್ ಮಾಡ್ಬೋದು. ಹಿ ಹ್ಯಾಸ್ ಟಾಟ್ ಇಂಗ್ಲಿಷ್ ಟು ಅಸ್ ಅಂತ ಬರ್ತದ. ಈ ಇಂಗ್ಲಿಷ್ ಮುಂದ ನೀವು ಅಸ್ ಯೂಸ್ ಮಾಡ್ತಾ ಇದ್ರ ಟು ಅಸ್ ಅಂತ ಬರ್ತದ. ಇಲ್ಲೇ ಯೂಸ್ ಮಾಡಿದ್ರ ಅಸ್ ಅಷ್ಟೇ ಬರ್ತದೆ. ಓಕೆ, ಲೈಕ್ ದಿಸ್. ಇದು ಇನ್ನೊಂದು ನೋಡ್ರಿ. ತಾಜ್ ಮಹಲ್ ನೋಡಲು ಅವನು ಆಗ್ರಾಕ್ಕೆ ಹೋಗಿದ್ದಾನೆ. ಈಗ ಹೋದವ್ರು ಯಾರು? ಅವರು. ದೇ ಇದ್ದಾಗ ಏನ್ ಬರ್ತದ ಅಂತ ಹೇಳಿನಿ? ದೇ ಹ್ಯಾವ್. ವಿ3 ಗೋ, ವೆಂಟ್, ಗಾನ್. ದೇ ಹ್ಯಾವ್ ಗಾನ್. ಎಲ್ಲಿಗೆ ಹೋಗ್ಯಾರ? ಟು ಆಗ್ರಾಕ್ಕೆ. ಎದಕ್ ಹೋಗ್ಯಾರ? ಟು ಸಿ ತಾಜ್ ಮಹಲ್. ಟು ಸಿ ದ ತಾಜ್ ಮಹಲ್. ಇಲ್ಲಿ ನೋಡ್ರಿ, ಇವೆಲ್ಲ ಸ್ಮಾರಕಗಳು ಇರ್ತಾವಲ್ಲ, ತಾಜ್ ಮಹಲ್, ಗೋಲ್ ಗುಂಬಜ್, ರೆಡ್ ಫೋರ್ಟ್, ಅವುಗಳ ಹಿಂದೆ ಯಾವಾಗ್ಲೂ ದ ಬಳಸ್ಬೇಕು. ಆರ್ಟಿಕಲ್ಸ್ ಚಾಪ್ಟರ್ ಬಂದಾಗ ಡಿಟೇಲ್ ಆಗಿ ಹೇಳ್ತೇನೆ ನಾನು. ಈಗ ನೋಡ್ರಿ, ದೇ ಹ್ಯಾವ್ ಗಾನ್ ಟು ಆಗ್ರಾ ಟು ಸಿ ದ ತಾಜ್ ಮಹಲ್. ಎಲ್ಲೆಲ್ಲಿ ಸಾಂದರ್ಭಿಕವಾಗಿ ಹೇಳ್ತಿರ್ತೀನಿ, ನೆನ್ಪಿಟ್ಕೊಡ್ರಿ. ಈಗ ನೋಡಲು ಅಂತ ಹೇಳಿ, ಇದು ನೋಡಲು ಅನ್ನೋದು ವರ್ಬ್ ಅಲ್ಲ ಇಲ್ಲಿ, ಮತ್ತೆ ಇದು ವರ್ಬ್ ಅಂತ ತಿಳ್ಕೊಂಡ್ರಿ. ಈಗ ಈ ವರ್ಬ್ ಯಾವ್ದು? ಸಬ್ಜೆಕ್ಟ್ ಯಾವ್ದು ಇದ್ರಲ್ಲಿ? ಯಾರು ಕ್ರಿಯೆ ಮಾಡಿರ್ತಾರೋ ಅದು ಸಬ್ಜೆಕ್ಟ್. ಇಲ್ಲಿ ಕ್ರಿಯೆ ಮಾಡಿದವ್ರು ಯಾರು? ಈ ಕ್ರಿಯಾಪದ ಯಾವುದು? ಹೋಗಿ. ಹೋದವ್ರು ಯಾರಿಲ್ಲಿ? ಅವರು. ಮತ್ತು ಕ್ರಿಯಾಪದ ಇದೇ ಆಯ್ತಲ್ಲ. ಈಗ ಇದು ಆಗೋದಲ್ಲ. ಇದು ನೋಡಲು ಅನ್ನೋದು ಇನ್ಫಿನಿಟಿವ್ ಅಂತ ಕರಿತೀವಿ. ಅದಕ್ಕೆ ಏನಂತ ಕರಿತೀವಿ? ಇನ್ಫಿನಿಟಿವ್. ಕನ್ನಡದಲ್ಲಿ ಏನು ಕೃದಂತ ಸಮಥಿಂಗ್, ಬಟ್ ಇನ್ಫಿನಿಟಿವ್ ಅಂತ ಕರೀತಾರೆ ಇಂಗ್ಲಿಷ್ ನಲ್ಲಿ. ಇನ್ಫಿನಿಟಿವ್ ಯಾವಾಗ ಇನ್ಫಿನಿಟಿವ್ ಅಂತ ಅಂದ್ರ, ಈಗ ಲರ್ನ್, ರೀಡ್,
ಕಮ್, ಗೋ. ಓಕೆ, ಇಂತ ವರ್ಬ್ ಒನ್ ಇರ್ತಾವಲ್ಲ ಅವುಗಳ ಹಿಂದೆ ಟು ಯೂಸ್ ಮಾಡ್ಬೇಕು. ವರ್ಬ್ ಒನ್ ಹಿಂದೆ ವರ್ಬ್ ಟೂ ಇದ್ದಲ್ಲಿ ಅದ್ರ ಹಿಂದೆ ಅಲ್ಲ, ಟು ಟು. ಓಕೆ, ಟು ಲರ್ನ್, ಟು ರೀಡ್, ಟು ಕಮ್, ಟು ಗೋ, ಟು ರೈಟ್, ಟು ಸಿ, ಟು ಜಂಪ್, ಟು ಸ್ವಿಮ್. ಓಕೆ, ಟು ಲುಕ್. ಏನು ಬಳಸ್ತೀವಲ್ಲ ಇವಕ್ಕೆ ಏನಂತಾರ, ಇನ್ಫಿನಿಟಿವ್ ಅಂತ ಕರೀತಾರ. V1 ಹಿಂದೆ ಟು ಬಳಸ್ತಿರ್ಬೇಕು. ಕನ್ನಡದಲ್ಲಿ ಟು ಏನ್ ಅರ್ಥ ಕೊಡ್ತಿರ್ತಂದ್ರ ಲು ಅನ್ನೋದು ಅರ್ಥ. ಈಗ ಲರ್ನ್ ಕಲಿ, ಕಲಿಯಲು. ರೀಡ್ ಓದು, ಓದಲು. ಕಮ್ ಬಾ, ಬರಲು. ಗೋ ಹೋಗು, ಹೋಗಲು. ಲು ಅನ್ನೋದು ಅರ್ಥ ಕೊಡ್ತಿರ್ತದ ಅದು. ಅದಕ್ಕಾಗಿ ಅದಕ್ಕೆ ಇನ್ಫಿನಿಟಿವ್ ಅಂತಿರ್ತಾರ. ಬೇರೆ ಟೂ ಬಂದಾಗ ಇಲ್ಲಿ ಏನ್ ಬರ್ತತ್ ಹೇಳ್ರಿ, ಟೂ ಬಂದಾಗ ಗೋಯಿಂಗ್ ಇವು ಬರ್ತಿರ್ತಾವ, ಅದು ಬೇರೆ ಸಂದರ್ಭ. ಈಗ ಇದಕ್ ಸಂಬಂಧಪಟ್ಟ ಹಾಗೆ ಮಾತ್ರ ಹೇಳ್ತಿರ್ತೀನಿ ನಾನು. ಟೂ ಇದ್ದಲ್ಲೇ ING ವರ್ಬಿಗೆ ING ಪ್ರತ್ಯಯನೂ ಬಂದಿರ್ತದ. ಟೂ ಗೋಯಿಂಗ್ ಅಂತ ಇರ್ತದಂತ, ಒಂದ್ ಕಡೆಗೆ ಇರ್ತದಂತ ತಿಳ್ಕೊಡ್ರಿ. ಅಲ್ಲಿ ಇವರು ಗೋಯಿಂಗ್ ಐತಿ, ಇಲ್ಲಿ V1 ಇರ್ಬೇಕಾಗತ್ತಲ್ಲ ಅಂತ ಅನ್ಕೊಳ್ಬೇಡ್ರಿ. ಓಕೆ, ಈಗ ಇಷ್ಟ್ರ ಮಟ್ಟಿಗೆ ತಿಳ್ಕೊಡ್ರಿ ನೀವು. ಮುಂದೆ ಅಡ್ವಾನ್ಸ್ ಹೋದಂಗೆಲ್ಲ ನಿಮ್ಗೆ ಗೊತ್ತಾಗ್ತಾವ ಹೋಗ್ತಾವ. ನಾ ಇಲ್ಲಿ ಬೇಸಿಕ್ ಆಗಿ ಹೇಳ್ತಾ ಇದ್ದೀನಿ ನಿಮಗೆ. ಬೇಸಿಕ್ ದಿಂದ ಅಡ್ವಾನ್ಸ್ ಹೋಗ್ತೀನಿ ನಾನು. ಓಕೆ, ಅಡ್ವಾನ್ಸ್ ಹೋದಾಗ ಗೊತ್ತಾಗುತ್ತೆ ನಿಮಗೆ ಯಾವಾಗ ಟೂ ಮುಂದ ING ಬರ್ತತ ವರ್ಬಿಗೆ ಅನ್ನೋದು ಗೊತ್ತಾಗ್ತಾ ಹೋಗ್ತದ. ಈಗ ಟೂ ಇದ್ದಾಗ V1 ಇದ್ದಾಗ ಅದರಿಂದ ಟೂ ಇರಬೇಕು, ಇದ್ರೆ ಅದಕ್ಕೆ ಇನ್ಫಿನಿಟಿವ್ ಅಂತಾರ. ಅದು ಟೂ ಅನ್ನೋದು ಲು ಅನ್ನೋದು ಅರ್ಥ ಕೊಡ್ತತ ಅನ್ನೋದು. ಈಗ ಸಿ ಅಂದ್ರ ನೋಡು, ನೋಡಲು, ನೋಡಲು. ಲೈಕ್ ದಿಸ್, ಇದು ಈ ತರ. ಈಗ ನೋಡ್ರಿ, ನಾವು ಈ ಕನ್ನಡದ ವಾಕ್ಯಗಳನ್ನ ಹೇಗೆ ಮಾತಾಡ್ಬೇಕು. ಕನ್ನಡದ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ನಲ್ಲಿ ನಾವು ಕನ್ನಡದ ವಾಕ್ಯಗಳನ್ನ ಮಾತಾಡ್ತಿರ್ತೀವಿ. ಇಂಗ್ಲಿಷ್ ನಲ್ಲಿ ಹೆಂಗ್ ಮಾತಾಡೋದು ಅವನ್ನ, ಇದು ಚಾಲೆಂಜಿಂಗ್. ನಾವು ಯಾವಾಗ್ಲೂ ತಿಳ್ಕೊಡ್ರಿ, ಗ್ರಾಮೆಟಿಕಲ್ ಆಗಿ ಮಾತಾಡ್ತಿರೋದಿಲ್ಲ. ಪ್ರತಿಯೊಂದು ವಿಡಿಯೋದಲ್ಲಿ ಇದು ರಿಪೀಟ್ ಮಾಡ್ತಿರ್ತೀನಿ, ಮಾಡ್ಲೇಬೇಕಾಗತ್ತೆ. ಗ್ರಾಮೆಟಿಕಲ್ ಆಗಿ ಮಾತಾಡ್ತಿರೋದಿಲ್ಲ. ನಾವು ಹೆಂಗ್ ಮಾತಾಡ್ತಿರ್ತೀವಿ, ನಮ್ಮ ಆಡು ನುಡಿಯಲ್ಲಿ, ಆಡು ಭಾಷೆಯಲ್ಲಿ, ಕೊಲೋಕಿಯಲ್ ಲ್ಯಾಂಗ್ವೇಜ್ ದಲ್ಲಿ ಮಾತಾಡ್ತಿರ್ತೀವಿ. ನಮ್ಮ ಪ್ರದೇಶದ ಭಾಷೆ ಹೇಗಿರ್ತತೋ ಹಾಗೆ ಮಾತಾಡ್ತೀವಿ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಒಂದು ಬೇರೆ, ಬಿಜಾಪುರದಲ್ಲಿ ಒಂದು ಬೇರೆ, ಬಿಜಾಪುರದಲ್ಲಿ, ಬಾಗಲಕೋಟದಲ್ಲಿ, ಹಾವೇರಿಯಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಆಗ್ತಿರ್ತಾವ. ಟೋಟಲ್ ಆಗಿ ಉತ್ತರ ಕರ್ನಾಟಕ ಭಾಷೆ ಒಂದೇ ಆಗಿದೆ. ಮತ್ತು ಮೈಸೂರು ಕಡೆಗೆ ಒಂದು ಭಾಷೆ ಬೇರೆ, ಕಾರವಾರ ಕಡೆಗೆ ಒಂದು ಭಾಷೆ ಬೇರೆ. ಈ ತರ ಆಯಾ ಪ್ರದೇಶದ ಭಾಷೆ ಹೇಗಿರ್ತತೋ ಹಾಗೆ ಮಾತಾಡ್ತಿರ್ತೀವಿ. ನಾವು ಗ್ರಾಮೆಟಿಕಲ್ ಆಗಿ ಮಾತಾಡ್ತಿರ್ತಲ್ಲ. ಇನ್ಫ್ಯಾಕ್ಟ್ ಒಂದೊಂದು ಪ್ರದೇಶದಲ್ಲಿ ಗ್ರಾಮರ್ ಬದ್ಧವಾಗಿನೇ ಮಾತಾಡ್ತಾರೆ ಕನ್ನಡ ಆಲ್ಮೋಸ್ಟ್. ಓಕೆ, ಈಗ ನೋಡ್ರಿ, ಮಂಗಳೂರು ಕಡೆಗೆ ಒಂದು, ಇಂದು ನಾನು ಒಂದು ಕಥೆಯನ್ನು ಬರೆದಿದ್ದೇನೆ, ಇದನ್ನ ನಾನು ಇಂಗ್ಲಿಷ್ ನಲ್ಲಿ ಮಾತಾಡ್ಬೇಕಪ್ಪ. ಓಕೆ, ಇದು ನಿಮ್ ಮನಸ್ಸಿನಲ್ಲಿ ಬರ್ತದ ಮೊದಲು ಕನ್ನಡ. ಯಾವಾಗ್ಲೂ ನಾವು ಕನ್ನಡ ಮೀಡಿಯಂ ಸ್ಟೂಡೆಂಟ್ ಹೆಂಗಂದ್ರ, ಮೊದಲು ಕನ್ನಡದಲ್ಲಿ ಆ ವಾಕ್ಯ ಬರ್ತದ, ಇಂಗ್ಲಿಷ್ ನಲ್ಲಿ ಮಾತಾಡ್ರಿ ಅಂತ ಒಂದು ಸೆಂಟೆನ್ಸ್ ಕೊಟ್ರ ಕನ್ನಡದಲ್ಲಿ ಆ ವಾಕ್ಯವನ್ನ ನೆನಪಿಸ್ಕೊಳ್ತೀವಿ. ಆಮೇಲೆ ಅದನ್ನ ಟ್ರಾನ್ಸ್ಲೇಷನ್ ಮಾಡಕ ಪ್ರಯತ್ನ ಪಡ್ತೀವಿ ನಾವು. ಇದನ್ನ ಹೀಗೆ ಕಲಿದ ಸೂಕ್ತ. ಹೇಳ್ತಾರ, ಇಂಗ್ಲಿಷ್ ನಲ್ಲಿ ನೀವು ಇಂಗ್ಲಿಷ್ ಟು ಇಂಗ್ಲಿಷನ್ನೇ ವಿಚಾರ ಮಾಡ್ಬೇಕು, ಅದು ಹೇಳಕ್ ಅಷ್ಟೇ, ಪ್ರಾಕ್ಟಿಕಲ್ ಆಗಿ ಅದು ಆಗುದಿಲ್ಲ ಅದು. ಓಕೆ, ಇಂಗ್ಲಿಷ್ ನ್ಯೂಸ್ ಅನ್ನ ಕೇಳ್ರಿ. ಓಕೆ, ಮಾತಾಡ್ತಾ ಇರ್ರಿ, ಇನ್ನೊಬ್ರ ಜೊತೆಗೆ ಕಂಟಿನ್ಯೂಸ್ ಆಗಿ ಮಾತಾಡ್ತಾ ಇರ್ರಿ. ಇವೆಲ್ಲ ಕೇಳಕ ಬಾಳ ಏನು ಪ್ಲೆಸೆಂಟ್ ಆಗ್ತಾವ. ಬಟ್ ಪ್ರಾಕ್ಟಿಕಲ್ ಆಗಿ ಹೋದಾಗ ಆಗುದಿಲ್ಲ ಅದು. ಆಗ್ತತ ಸ್ವಲ್ಪ ಮಟ್ಟಿಗೆ ಮಾತ್ರ. ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ಎದೆದಕ್ಕೂ ಹೆಲ್ಪ್ ಆಗುದಿಲ್ಲ. ಸ್ವಲ್ಪ ಕಾನ್ವರ್ಸೇಷನ್ ಗೆ ಅನುಕೂಲ ಆಗುವಂಗ ಒಂದು ಸ್ವಲ್ಪ ಹೊತ್ತು ಮಾತಾಡ್ತಾರೆ ಅಷ್ಟೇ. ಓಕೆ, ಐ ಆಮ್ ಕಮಿಂಗ್ ಟುಡೇ ಸರ್, ಪ್ಲೀಸ್ ಗಿವ್ ಮಿ ಪೆನ್, ಬುಕ್, ದಿಸ್ ದ್ಯಾಟ್ ಅಂತ ಹೇಳಿ ಸ್ವಲ್ಪ ಸೆಂಟೆನ್ಸಸ್ ಅನ್ನ ಮಾತಾಡ್ತಿರ್ರಿ. ಕನ್ನಡದಲ್ಲಿ ಏನೆಲ್ಲ ಮಾತಾಡ್ತೀರಿ ಅದನ್ನ ಇಂಗ್ಲಿಷ್ ನಲ್ಲೇ ಮಾತಾಡ್ಬೇಕು, ಇಂಗ್ಲಿಷ್ ನಲ್ಲಿ ಮಾತಾಡ್ಬೇಕು. ಅದು ಬರ್ಬೇಕಾದ್ರೆ ಈ ಪದ್ಧತಿನೇ ಸೂಕ್ತ. ನಿಮ್ ಬಹಳಷ್ಟು ಜನ ಹೇಳಿರ್ತಾರ. ಬಟ್ ನನ್ನ ಅಭಿಪ್ರಾಯದಲ್ಲಿ, ನನ್ನ ಅನಿಸಿಕೆಯ ಪ್ರಕಾರ ಅದು ಎದೆದಕ್ಕೂ ಹೆಲ್ಪ್ ಆಗುದಿಲ್ಲ. ಅದು ಪ್ರಾಕ್ಟಿಕಲ್ ಆಗಿ ಮಾಡಕ್ ಹತ್ತಿದ್ರೆ ಬರುದಿಲ್ಲ ಅದು. ಅದಕ್ಕೆ ಕನ್ನಡದ ಮೂಲಕನೇ ಕಲಿಯುವಂತ ಪ್ರಯತ್ನವನ್ನ ಮಾಡ್ಬೇಕು. ಸ್ವಲ್ಪ ಲೇಟ್ ಆಗತ್ತೆ ಇದು. ನೀವು ಇಂಗ್ಲಿಷ್ ಮಾತಾಡಕ್ ಬೇಕ್ರಿ, ನನ್ಗೆ ಜಸ್ಟ್ ಕಾನ್ವರ್ಸೇಷನ್ ಮಾಡ್ಬೇಕ್ರಿ ಅಂತಂದ್ರೆ ಗ್ರಾಮರ್ ಬೇಕಾಗಿರುದಿಲ್ಲ. ಅದಕ್ಕೆ ಸ್ವಲ್ಪ ಜನದ ಜೊತೆಗೆ ನೀವು ಇಂಗ್ಲಿಷ್ ಬರೋರ್ ಜೊತೆಗೆ ತಪ್ಪಾಗ್ಲಿ ಕರೆಕ್ಟ್ ಆಗ್ಲಿ ಮಾತಾಡ್ಕೋತ ಹೋದ್ರಂದ್ರ ಬಂದೇ ಬರ್ತದ ಅದು. ಆದ್ರೆ ಇಲ್ಲಿ ನಮ್ಮ ಉದ್ದೇಶ ಏನು, ಗ್ರಾಮರ್ ಬದ್ಧವಾಗಿ ಕಲಿಸುವುದು ಮತ್ತೆ ಕಾಂಪಿಟೇಟಿವ್ ಎಕ್ಸಾಮ್ ಹೆಲ್ಪ್ ಆಗೋದು. ಗ್ರಾಮರ್ ಬದ್ಧವಾಗಿ ಮಾತಾಡಕ್ ಬರ್ತಿರ್ಬೇಕು, ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ಹೆಲ್ಪ್ ಆಗ್ತಿರ್ಬೇಕು. ಅದನ್ನ ಗಮನದಲ್ಲಿಟ್ಟುಕೊಂಡು ಈ ತರ ಕಲ್ಸಕತ್ತೀನಿ ನಾನು. ಓಕೆ, ಬೇಕಾದ ಸೆಂಟೆನ್ಸ್ ಇರ್ಲೇವು ಕನ್ನಡದಲ್ಲಿ, ಅದನ್ನ ಇಂಗ್ಲಿಷ್ ನಲ್ಲಿ ಮಾಡೋದು. 100% ಆಗದೆ ಇದ್ರು ಮ್ಯಾಕ್ಸಿಮಮ್ ಒಂದು 80-90% ಆದ್ರೂ ಕರೆಕ್ಟ್ ಮಾಡಕ್ ಬರ್ತಿರ್ಬೇಕು ಅದು. ಆಮೇಲೆ
ನೀವು 100 ನೀವೇ ಮಾಡ್ಕೋತೀರಿ ಅದನ್ನ ಲೈಕ್ ದಿಸ್. ಓಕೆ, ಈಗ ನೋಡ್ರಿ, ಇದನ್ನ ಇಂದು ನಾನು ಒಂದು ಕಥೆಯನ್ನು ಬರೆದಿದ್ದೇನೆ ಅಂತ ಇದೆ. ಈ ತರ ಮಾತಾಡ್ತಿರೋದಿಲ್ಲ. ಈಗ ಒಂದು ಸ್ಟೂಡೆಂಟ್ ನನಗೆ ಹೇಳ್ಬೇಕು, ಅವ ಏನ್ ಹೇಳ್ತಾನ, ಸರ್ ನಾನು ಇಂದು ಒಂದು ಕಥೆಯನ್ನು ಬರೆದಿದ್ದೇನೆ ಅಂತ ಹೇಳ್ತಾನ ನಾವ? ಇಲ್ಲ, ಹೇಳುದಿಲ್ಲ. ಈ ವಾರ ಅವನು ನಮಗೆ ಇಂಗ್ಲಿಷ್ ಕಲಿಸಿದ್ದಾನೆ ಅಂತ ಹೇಳ್ತಾನ? ಸಾಮಾನ್ಯವಾಗಿ ಒಂದು ಹುಡುಗ ಬರ್ತಾನ ಅಂತ ತಿಳ್ಕೊಡ್ರಿ, ನೀವು ಕೂತ್ಕೊಂಡಿರಿ, ಬರ್ತಾನ, ಸರ್ ನಾನು ಇಂದು ಒಂದು ಕಥೆಯನ್ನು ಬರೆದಿದ್ದೇನೆ ಅಂತ ಬಂದ್ ನಿಮ್ ಮುಂದೆ ಹೇಳ್ತಾನ? ಈ ತರ ಮಾತಾಡ್ತಾನ? ಮಾತಾಡೋದಿಲ್ಲ. ಅವ ಆ ಪ್ರದೇಶದ ಭಾಷೆಯನ್ನ ಮಾತಾಡ್ತಾನ. ನಿಮಗೆ ಪ್ರಾಬ್ಲಮ್ ಅಲ್ಲೇ ಅರಾಜ್ ಆಗುದು. ಅಲ್ಲೇ ಮಾತಾಡುದು ಒಂದು, ಇಲ್ಲಿ ನಾವು ಕಲಿಸೋದು ಒಂದು, ಸೆಂಟೆನ್ಸ್ ಬರೀದು ಒಂದು. ಇದನ್ನ ಹೆಂಗ್ ಹೇಳ್ತೀವಿ ನಾವು ನಮ್ಮ ಉತ್ತರ ಕರ್ನಾಟಕದಲ್ಲಿ? ಹೆಂಗ್ ಹೇಳ್ತೀವಿ? ಸರ ನಾನು ಒಂದ್ ಕತೆ ಬರ್ದಿನ್ರಿ, ಇವತ್ತು ಬರ್ದಿನ್ರಿ, ನಾ ಒಂದ್ ಕತಿ ಬರ್ದಿನ್ರಿ, ಕತಿ ಬರ್ದಿನ್ರಿ ಅಂತೀವಿ ನಾವು. ಒಂದ್ ಕತಿ ಬರ್ದಿನ್ರಿ, ಒಂದ್ ಕತಿ ಬರ್ದಿನಿ. ನೋಡ್ರಿ, ಸೆಂಟೆನ್ಸ್ ಅನ್ನ ರಿಪೀಟ್ ಮಾಡ್ತಾ ಇದೀನಿ ನೋಡ್ರಿ, ಅಬ್ಸರ್ವ್ ಮಾಡ್ರಿ. ಒಂದ್ ಕತಿ ಬರ್ದಿನಿ, ಹಿಂಗ್ ಹೇಳ್ಬಿಡ್ತೀರಿ. ಅದನ್ನ ಇಂಗ್ಲಿಷ್ ನಲ್ಲಿ ಹೆಂಗ್ ಮಾತಾಡೋದು? ಈಗ ಫಸ್ಟ್ ಸ್ಟೆಪ್ ಏನಂದ್ರ ಅದನ್ನ ನೀವು ಗ್ರಾಮ್ಯಾಟಿಕಲ್ ಆಗಿ ಕನ್ವರ್ಟ್ ಮಾಡ್ರಿ. ನಾನು ಒಂದ್ ಕತಿ ಬರ್ದಿನಿ, ಒಮ್ಮೆ ನಾನು ಅಂತಿರ್ತೀರಿ, ಒಮ್ಮೆ ಅಂತಿರೋದಿಲ್ಲ. ಅಂಡರ್ಸ್ಟುಡ್ ಅದು. ಒಂದ್ ಕತಿ ಬರ್ದಿನಿ, ಒಂದ್ ಕತಿ ಬರ್ದಿನಿ. ಈಗ ನೋಡ್ರಿ, ಅದನ್ನ ನೀವು ಇಂಗ್ಲಿಷ್ ನಲ್ಲಿ ಮಾತಾಡ್ಬೇಕಾದ್ರೆ ಈಗ ಅದನ್ನ ಗ್ರಾಮರ್ ಗೆ ಕನ್ವರ್ಟ್ ಮಾಡ್ಬೇಕು. ನಾನು ಇಂದು ಒಂದು ಕಥೆಯನ್ನು ಬರೆದಿದ್ದೇನೆ ಆಗತ್ತ, ಸಿಗುತ್ತದ ನೋಡ್ರಿ. ಬರೆದಿದ್ದೇನೆ, ಬರೆದು ಇದ್ದೇನೆ, ಬರ್ದಿನಿ, ಬರೆದು ಅದೀನಿ ಅಂತೀವಿ. ಇದ್ದೇನೆ ಅನ್ನಕ್ ಅದೀನಿ ಅಂತಿರ್ತೀವಿ ನಾವು. ಓಕೆ, ಬರ್ದಿದ್ದೇನೆ, ಬರೆಯುವ ಕ್ರಿಯೆಯನ್ನ ಕಂಪ್ಲೀಟ್ ಮಾಡೀನಿ ಅಂದ್ರೆ ಯಾವ ಟೆನ್ಸ್ ಇದು? ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಯಾವ ಸೆಂಟೆನ್ಸ್? ಅಫರ್ಮೇಟಿವ್ ಸೂತ್ರ ಯಾವುದು? ಇದು. ಈ ಸೂತ್ರ ಪ್ರಕಾರ ನಿಮ್ಮ ಕನ್ನಡದ ವಾಕ್ಯದಲ್ಲಿರುವ ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್ ಯಾವ್ದು ಬರ್ತದ, ಓಕೆ, ವರ್ಬ್ ಯಾವ ಫಾರ್ಮ್ ನಲ್ಲಿ ಯೂಸ್ ಮಾಡ್ಬೇಕು, ಆಬ್ಜೆಕ್ಟ್ ಯಾವ್ದು ಬರ್ತದ ಅನ್ನೋದು ವಿಚಾರ ಮಾಡ್ಕೋತ ಹೋಗ್ಬೇಕು. ಸ್ವಲ್ಪ ಲೇಟ್ ಆಗೇ ಆಗತ್ತ. ಸ್ಟಾರ್ಟಿಂಗ್ ಏನ್ ಹೇಳ್ಕೊಡ್ತಾರಪ್ಪ ಇವರು, ಇದನ್ನ ಹೆಂಗ್ ಮಾಡೋದು ಅಂತೇಳಿ ದೊಡ್ಡ ಕಿರಿಕಿರಿ ಆಗೇ ಆಗತ್ತೆ ನಿಮ್ಗೆ. ದೊಡ್ಡ ಡಿಫರೆನ್ಸ್ ಐ ಮೀನ್ ಬಹಳಷ್ಟು ಬೇರೆದ ರೀತಿಯಿಂದ ಕಲಿಯೋದಕ್ಕ ಇದಕ್ಕ ಬಹಳ ಡಿಫ್ರೆನ್ಸ್ ಅನ್ಸುತ್ತ. ಡಿಸ್ಟರ್ಬೆನ್ಸ್ ಅಂತೂ ಸಿಕ್ಕಾಪಟ್ಟೆ ಆಗತ್ತ. ಆದ್ರೆ ಬಿಡಬಾರ್ದು, ಬೇರೆ ದಾರಿನೇ ಇಲ್ಲ, ಇದ್ರ ಮೂಲಕನೇ ಕಲಿಬೇಕು. ಸ್ವಲ್ಪ ನೀವು ಒಂದ್ ತಿಂಗಳು ಸ್ವಲ್ಪ ಪ್ರಾಕ್ಟೀಸ್ ಮಾಡದೆ ಮಾಡ್ರಿ, ಅವಾಗ ಗೊತ್ತಾಗುತ್ತೆ ನಿಮ್ಗೆ, ಇವು ಈಸಿ ಐತಪ್ಪ ಇದು ಅಂತೇಳಿ. ಓಕೆ, ನಾನು ಒಂದು ಕಥೆಯನ್ನು ಒಂದ್ ಕತೆ ಬರ್ದಿನ್ರಿ. ಈಗ ಹೇಳ್ರಿ, ಇದ್ರಲ್ಲಿ ಸಬ್ಜೆಕ್ಟ್ ಯಾವುದು? ಬರ್ದೋರ್ ಯಾರು? ನಾನು. ಆಯ್ ಅಂತ ಅನ್ಕೊಳ್ಬೇಕು ಮನಸ್ಸಿನಲ್ಲಿ, ಹಿಂಗ್ ಅನ್ಕೊಳ್ಬೇಕು, ಆಯ್. ಮುಂದೇನು ಬರ್ಬೇಕು? ಇದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂತ ಗೊತ್ತಾಗಬೇಕು. ಬರೆದಿದ್ದೇನೆ ಅಂದಾಗ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂತ ಗೊತ್ತಾಗುತ್ತೆ ನಿಮಗೆ. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಯಾವ ಟೆನ್ಸ್? ಯಾವ ಸೆಂಟೆನ್ಸ್? ಅಫರ್ಮೇಟಿವ್ ಸೆಂಟೆನ್ಸ್. ನೆಗೆಟಿವ್ ಅಲ್ಲ, ಇಂಟ್ರಾಗೇಟಿವ್ ಅಲ್ಲ, ನೆಗೆಟಿವ್ ಇಂಟ್ರಾಗೇಟಿವ್ ಅಲ್ಲ, ಅಫರ್ಮೇಟಿವ್ ಸೆಂಟೆನ್ಸ್. ಸಬ್ಜೆಕ್ಟ್ ಆಯ್, ಅದ್ರ ಮುಂದೆ ಆಯ್ ಮುಂದೆ ಏನ್ ಬರ್ತದ? ಹ್ಯಾವ್. ಐ ಹ್ಯಾವ್. ಇಲ್ಲಿಗೆ ಬಂದ್ರಿ, ನಾನು ಒಂದು ಕಥೆಯನ್ನು ಬರ್ದಿದ್ದಾನೆ. ಐ ಹ್ಯಾವ್. ಸೂತ್ರಕ್ಕೆ ಹೋಗ್ರಿ, ಮತ್ತ ವಿ3 ಐತಿ. ಬರೇ ಅನ್ನಕ ರೈಟ್, ಬರ್ದಿದ್ ಅದರ ವಿ3 ಫಾರ್ಮ್ ಅನ್ನ ಯೂಸ್ ಮಾಡ್ಬೇಕು. ಐ ಹ್ಯಾವ್ ರಿಟನ್ ಏನು? ಎ ಸ್ಟೋರಿ ಇಂದು, ಟುಡೇ. ಹೇಳಿನಲ್ಲ, ಇಂದು, ನಾಳೆ ಅವನ್ನೆಲ್ಲ ಲಾಸ್ಟಿಗೆ ಯೂಸ್ ಮಾಡ್ಬೇಕು. ಐ ಹ್ಯಾವ್ ರಿಟನ್ ಎ ಸ್ಟೋರಿ ಟುಡೇ. ಹಿಂಗ ಮಾಡ್ಕೋತ ಹೋಗ್ಬೇಕು ಅದನ್ನ ನೀವು. ಇದು ಹಾಗೆ ನೋಡ್ರಿ, ಈ ವಾರ ಅವನು ನಮಗೆ ಇಂಗ್ಲಿಷ್ ಕಲ್ಸಿದ್ದಾನೆ. ಈ ವಾರ ನಮಗೆ ಇಂಗ್ಲಿಷ್ ಕಲ್ಸ್ಯಾನ್ರಿ, ಅವ ಇಂಗ್ಲಿಷ್ ಕಲ್ಸ್ಯಾನ್ರಿ ನಮಗ. ಈ ವಾರ ಅವ ಇಂಗ್ಲಿಷ್ ಕಲ್ಸ್ಯಾನ್ರಿ. ಕಲಿಸೆ ಪ್ಲಸ್ ಅದಾನ ಅನ್ನೋದು ಅಂತೀರಿ ನಿಮ್ ಭಾಷೆ ಅದು, ಅಥವಾ ನಮ್ ಭಾಷೆ. ಕಲಿಸ್ಯಾನ್ರಿ ಅನ್ನೋ, ಕಲಿಸಿದ್ದಾನೆ ಅನ್ನೋ ಬದಲಾಗಿ ನಾವ್ ಏನಂತ ಹೇಳ್ತಾ ಇದೀವಿ? ಕಲಿಸ್ಯಾನ್ರಿ ಅಂತೀವಿ. ಹಿಂಗಾಗಿ ಇದು ಯಾವ ಟೆನ್ಸ್ ಅಂತ ಗೊತ್ತಾಗುದಿಲ್ಲ ನಮ್ಗ. ಯಾವ ಟೆನ್ಸ್ ಅಂತ ಗೊತ್ತಾಗದೇ ಇದ್ರ ಏನಾರ ಇಂಗ್ಲಿಷ್ ಮಾತಾಡ್ತೀವಿ. ಗೊತ್ತಾಗದೇ ಇದ್ದಾಗ ಏನಾದ್ರೂ ಮಾತಾಡ್ಬಿಡ್ತೀವಿ. ಅದಕ್ಕ ಟೆನ್ಸ್ ಯಾವ್ದಂತ ಕನ್ಫರ್ಮ್ ಮಾಡ್ಕೋಬೇಕಾದ್ರ ಅದನ್ನ ಗ್ರಾಮರಿಗೆ ಕನ್ವರ್ಟ್ ಮಾಡ್ಬೇಕು. ಈ ವಾರ ನಮಗೆ ಇಂಗ್ಲಿಷ್ ಕಲ್ಸ್ಯಾನ್ರಿ, ಅವನು ಈ ವಾರ ನಮಗೆ ಇಂಗ್ಲಿಷ್ ಕಲಿಸಿದ್ದಾನೆ. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಕಲಿಸುವ ಕ್ರಿಯೆಯನ್ನು ಪೂರ್ಣಗೊಳಿಸಿದ್ದಾನೆ. ಪ್ರೆಸೆಂಟ್ ಯಾಕ? ಇದ್ದಾನೆ. ಲೈಕ್ ದಿಸ್. ಈ ತೀರ್ಮಾನಕ್ಕೆ ಬರ್ಬೇಕು ಮೊದಲು. ಆಮೇಲೆ ಅದು ಯಾವ ವಾಕ್ಯ ನೋಡ್ರು ಆ ವಾಕ್ಯ ಸೂತ್ರಕ್ಕೆ ಅನುಗುಣವಾಗಿ ಅದನ್ನ ಬಳಸ್ಬೇಕು. ಇವ್ನ್ ಬಯಾಟ್ ಮಾಡ್ಬೇಕು ಗೊತ್ತಾಗದೇ ಇದ್ದಾಗ. ಈಸಿ ಗೊತ್ತಾಗೇ ಆಗ್ತಾವ. ಏನ್ ಪ್ರಾಬ್ಲಮ್ ಏನಂದ್ರ, ನಾವು ಅದನ್ನ ಟ್ರೈ ಮಾಡಾಕ ನಾವು ಪ್ರಯತ್ನನ ಪಟ್ಟಿರುದಿಲ್ಲ. ಅವಾಗ ಇದು ಆಗುದಿಲ್ಲ ಅನ್ಕೋತ ಹೋಗ್ಬಿಡ್ತೀವಿ. ಸ್ಟಾರ್ಟ ಮಾಡಿರುದಿಲ್ಲ, ಇದನ್ನ ಮಾಡಿ ನೋಡ್ಬೇಕಪ್ಪ, ನಾನು ಒಂದ್ ತಿಂಗಳು ನೋಡ್ಬೇಕು, ಇದು ಸಾಧ್ಯ ಆಗದೆ ಇದ್ರೆ ಬೇರೆದಕ್ಕೆ ಹೋಗ್ಬೇಕು ಅನ್ನೋದು ಪ್ರಜ್ಞೆನೇ ಇರುದಿಲ್ಲ. ಏನ್ ಮಾಡ್ಬಿಡ್ತೀವಿ? ಒಂದೇ ಸೆಂಟೆನ್ಸ್ ಸ್ಟಾರ್ಟ್ ಮಾಡಿರ್ತೀವಿ, ಆಗ್ಲೇ ಇದು ಆಗುದಿಲ್ಲ ಅಂತೇಳಿ ಬಿಟ್ಟು ಹೋಗ್ಬಿಡ್ತೀವಿ. ಇದ್ಲೇ ಪ್ರಾಬ್ಲಮ್ ಆಗೋದು. ಯಾವಾಗೂ ಕಲಿದಿಲ್ಲ ಹಿಂಗಾಗಿ. ಅದಕ್ಕಾಗಿ ಇದೇ ದಾರಿನ ಹಿಡಿದ್ರಿ. ಸ್ವಲ್ಪ ಮೊದಲು ಏನಾಗುತ್ತದ, ಅದು 100% ನಿಮ್ಗೆ ಕಿರಿಕಿರಿ ಆಗೇ ಆಗುತ್ತದ, ಡಿಸ್ಟರ್ಬೆನ್ಸ್ ಆಗೇ ಆಗ್ತದ.
ಆದ್ರೆ ಬಿಡಬಾರ್ದು, ಬೇರೆ ದಾರಿ ಇಲ್ಲ, ಅದಕ್ಕಾಗಿ ಇದೇ ದಾರಿನ ಸೂಕ್ತ ಅಂತ ಹೇಳ್ತಾ ಇದ್ದೀನಿ. ಸೂಕ್ತ ಅಲ್ಲ, ಇದ್ ಬಿಟ್ರೆ ಯಾವ್ದು ಇಲ್ಲೇ ಇಲ್ಲ. ನೀವು ಜಸ್ಟ್ ಮಾತಾಡಕ್ ಬರ್ಬಹುದು, ಗ್ರಾಮ್ಯಾಟಿಕಲ್ ಆಗಿ ಮಾತಾಡಕ್ ಬರುದಿಲ್ಲ. ಎಲ್ಲಾ ಕನ್ನಡದ ವಾಕ್ಯಗಳನ್ನ ಇಂಗ್ಲಿಷ್ ನಲ್ಲಿ ಮಾತಾಡಕ್ ಬರುದಿಲ್ಲ. ಅದಕ್ಕಾಗಿ ಈ ಪದ್ಧತಿಯನ್ನ ಅನುಸರಿಸಿ. ಓಕೆ, ನೆಕ್ಸ್ಟ್ ಒನ್, ತಾಜ್ ಮಹಲ್ ನೋಡಲು ಅವನು ಆಗ್ರಾಕ್ಕೆ ಹೋಗಿದ್ದಾನೆ. ಇವೆಲ್ಲ ಅಫರ್ಮೇಟಿವ್ ಸೆಂಟೆನ್ಸ್. ಅವ್ ತಾಜ್ ಮಹಲ್ ಆಗ್ರಾಕ್ ಹೋಗೇನ್ರಿ, ಹೆಂಗೆಂಗೋ ಮಾತಾಡ್ತೀರಿ. ಅವನು ಆಗ್ರಾಕ್ ಹೋಗೇನ್ರಿ, ತಾಜ್ ಮಹಲ್ ನೋಡಾಕ ಆಗ್ರಾಕ್ ಹೋಗೇನ್ರಿ. ನೋಡಾಕ ಅಂತೀರಿ, ನೋಡಲು ಅಂತಾನು ಅನ್ನೋದಿಲ್ಲ, ನೋಡಾಕ. ತಾಜ್ ಮಹಲ್ ನೋಡಾಕ ಆಗ್ರಾಕ್ ಹೋಗ್ಯಾನ್ರಿ, ಹೋಗ್ಯಾನ, ಹೋಗಿದ್ದಾನೆ, ಹೋಗ್ಯಾನ, ಹೋಗಿ ಅದಾನ, ಹೋಗಿದ್ದಾನೆ. ಯಾವ ಟೆನ್ಸ್? ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಯಾಕೆ? ಹೋಗಿದ್ದಾನೆ, ಹೋಗಿ ಪ್ಲಸ್ ಇದ್ದಾನೆ, ಲೈಕ್ ದಿಸ್. ಮತ್ತ ಕನ್ನಡದಲ್ಲಿ ನಾವು ಒಂದು ವಾಕ್ಯವನ್ನ ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಿರ್ತೀವಿ. ಇಂಗ್ಲಿಷ್ ನಲ್ಲಿ ಹಂಗಿಲ್ಲ ನೋಡ್ರಿ. ನಾನು ಇಂದು ಒಂದು ಕಥೆಯನ್ನು ಬರೆದಿದ್ದೇನೆ, ಒಂದು ಕಥೆಯನ್ನು ನಾನು ಇಂದು ಬರೆದಿದ್ದೇನೆ ನಾನು ಇಂದು ಒಂದು ಕಥೆಯನ್ನ. ಎಷ್ಟು ಸೆಂಟೆನ್ಸ್ ಆಗ್ತಾವ ನೋಡ್ರಿ ಕನ್ನಡದಲ್ಲಿ. ಇದನ್ನ ನೋಡ್ರಿ, ಅವನು ಈ ವಾರ ನಮಗೆ ಇಂಗ್ಲಿಷ್ ಕಲಿಸಿದ್ದಾನೆ, ಈ ವಾರ ಅವನು ನಮಗೆ ಇಂಗ್ಲಿಷ್ ಕಲಿಸಿದ್ದಾನೆ, ಇಂಗ್ಲಿಷ್ ಈ ವಾರ ನಮಗೆ ಅವನು ಕಲಿಸಿದ್ದಾನೆ. ಈ ತರ. ತಾಜ್ ಮಹಲ್ ನೋಡಲು ಅವನು ಆಗ್ರಾಕ್ಕೆ ಹೋಗಿದ್ದಾನೆ, ಆಗ್ರಾಕ್ಕೆ ಅವನು ತಾಜಮಹಲ್ ನೋಡಲು ಹೋಗಿದ್ದಾನೆ ಅವನು ತಾಜಮಹಲ್ ಅವನು ಆಗ್ರಾಕ್ಕೆ ಹೋಗಿದ್ದಾನೆ ತಾಜ್ ಮಹಲ್ ನೋಡಲು. ಈ ತರ ಕನ್ನಡದಲ್ಲಿ ವರ್ಡ್ಸ್ ಅನ್ನ ಜಂಪ್ ಮಾಡ್ತಿರ್ತೀವಿ, ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಜಂಪ್ ಮಾಡಿಸ್ತಿರ್ತೀವಿ ನಾವು. ಇಂಗ್ಲಿಷ್ ನಲ್ಲಿ ಹಂಗಿರೋದಿಲ್ಲ, ಆ ಸೂತ್ರದ ಪ್ರಕಾರನೇ ಬರಿಬೇಕು ನೀವು. ಕನ್ನಡದಲ್ಲಿ ಹೆಂಗಾರ ಮಾತಾಡ್ರಿ ನೀವು, ಅರ್ಥ ಬರುವಂಗ 3-4-5 ಸೆಂಟೆನ್ಸ್ ಆಗ್ತಿರ್ತಾವ, ಹೆಂಗಾದ್ರೂ ಮಾತಾಡ್ರಿ. ಇಂಗ್ಲಿಷ್ ನಲ್ಲಿ ಮಾತ್ರ ಈ ರೂಲ್ಸ್ ಪ್ರಕಾರನೇ, ಆ ಸೂತ್ರದ ಪ್ರಕಾರನೇ ನಾವು ಯೂಸ್ ಮಾಡ್ಬೇಕು. ಈಗ ನಾನು ಅನ್ನೋದನ್ನ ಎಲ್ಲಾರ ಹೇಳಿರ್ಬೋದು, ಒಂದು ಕಥೆಯನ್ನು ಬರೆದಿದ್ದೇನೆ ಇಂದು ನಾನು, ಲಾಸ್ಟಿಗೆ ಹೇಳಿರಿ. ಆದ್ರೆ ಇಲ್ಲಿ ಎಲ್ಲಿ ಬರ್ತದ ಕನ್ನಡದಲ್ಲಿ? ಫಸ್ಟ್ ಗೆನ ಬರ್ತದ ಅದು. ಈಗ ನೋಡ್ರಿ, ಇಂಗ್ಲಿಷ್ ಅವನು ನಮಗೆ ಈ ವಾರ ಕಲಿಸಿದ್ದಾನೆ, ಇಂಗ್ಲಿಷ್ ಮೊದಲು ಹೇಳಿದ್ರಿ ಕನ್ನಡದಲ್ಲಿ. ಇಲ್ಲಿ ಇಂಗ್ಲಿಷ್ ಮೊದಲು ಬರೋದಿಲ್ಲ. ಯಾವ್ದು ಮೊದಲು ಬರ್ತದ? ಸಬ್ಜೆಕ್ಟ್ ಮೊದಲು ಬರ್ತದ. ಇಂಗ್ಲಿಷ್ ಹ್ಯಾಸ್ ಫಿಕ್ಸ್ಡ್ ರೂಲ್ಸ್, ಇಟ್ ಫಾಲೋಸ್ ಫಿಕ್ಸ್ಡ್ ರೂಲ್ಸ್. ಫಾರ್ಮುಲಾ, ಫಿಕ್ಸ್ಡ್ ಫಾರ್ಮುಲಾನ್ನ ಫಾಲೋ ಮಾಡ್ತದ. ಕನ್ನಡದಲ್ಲಿ ಹೆಂಗ್ ಬೇಕಾದಂಗ್ ಮಾತಾಡ್ತಿರ್ತೀವಿ ನಾವು. ಓಕೆ, ಇದು ಸತ್ಯ ನಿಮಗೆ ಗೊತ್ತಾಗ್ಬೇಕು, ಅಲ್ಲಿವರೆಗೂ ಇಂಗ್ಲಿಷ್ ಬರೋದಿಲ್ಲ. ಓಕೆ, ಲೈಕ್ ದಿಸ್. ಈ ತರ ಮಾತಾಡಕ್ ಕಲಿಬೇಕು, ಈ ತರನೇ ರೂಢಿ ಮಾಡ್ಕೊಳ್ಬೇಕು. ಇಲ್ದೇ ಇದ್ರ ಕಷ್ಟ ಆಗತ್ತ ಇಂಗ್ಲಿಷ್ ಬರೋದು. ಓಕೆ, ಇದು ಒಂದು ಕ್ರಿಯೆಯನ್ನು ಕಂಪ್ಲೀಟ್ ಮಾಡುವಾಗ ಈ ಟೆನ್ಸ್ ಅನ್ನ ಬಳಸ್ತೀವಿ ನಾವು. ಇದ್ರ ಮುಂದಿನ ಚಾಪ್ಟರ್ ಏನಂತಂದ್ರ, ಇದೇ ಟೆನ್ಸ್ನೇ ಯಾವ ಯಾವ ಸಂದರ್ಭದಲ್ಲಿ ನಾವು ಇದನ್ನ ಬಳಸ್ತೀವಿ ಅನ್ನೋದನ್ನ, ಕ್ರಿಯೆಯನ್ನ ಕಂಪ್ಲೀಟ್ ಮಾಡಕ್ ಯೂಸ್ ಮಾಡ್ತೀವಿ. ಇದು ಒಂದು ಪ್ರಯೋಜನ, ಏನು ಇದ್ರ ಒಂದು ಉಪಯೋಗ. ಇದು ಕ್ರಿಯೆಯನ್ನ ಕಂಪ್ಲೀಟ್ ಮಾಡಿದಾಗ ಆ ಸಂದರ್ಭದಲ್ಲಿ ಇದನ್ನ ಬಳಸ್ತೀವಿ ನಾವು, ಈ ಟೆನ್ಸ್ ಅನ್ನ ಬಳಸ್ತೀವಿ. ಮತ್ತೆ ಯಾವ ಸಂದರ್ಭದಲ್ಲಿ ಇದನ್ನ ಬಳಸ್ತೀವಿ ಅನ್ನೋದು. ಇದು ಒಂದೇ ಸಂದರ್ಭದಲ್ಲ, ಕ್ರಿಯೆ ಕಂಪ್ಲೀಟ್ ಆಗಿಬಿಟ್ಟದ ಅವಾಗ ಇದನ್ನ ಬಳಸ್ತೀವಿ ಅಂತ ಅಲ್ಲ. ಇದು ಒಂದೇ ಸಂದರ್ಭದಲ್ಲ, ಆ ಸಂದರ್ಭದಲ್ಲಿ ಅಲ್ಲ. ಈ ಸ್ಟಾರ್ಟಿಂಗ್ ಆ ಟಾಪಿಕ್ ತಂದಿರ್ತೀನಲ್ಲ, ಅದನ್ನ ಹೇಳುವಾಗ ಮಾತ್ರ ಅದನ್ನ ಹೇಳಿರ್ತೀನಿ ಅಷ್ಟೇ, ಒಂದು ಸಂದರ್ಭ. ಮತ್ತೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಇದನ್ನ ಬಳಸ್ತೀವಿ. ಯೂಸೇಜ್ ಆಫ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂತೇಳಿ. ಓಕೆ, ಈಗ ಯೂಸೇಜ್ ಆಫ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಹೇಳಿದೀವಿ, ಯೂಸೇಜ್ ಆಫ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಹೇಳಿದೀವಿ. ಓಕೆ, ಈಗ ಯೂಸೇಜ್ ಆಫ್ ಪಾಸ್ಟ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಯೂಸೇಜ್ ಆಫ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಯೂಸೇಜ್ ಆಫ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಯೂಸೇಜ್ ಆಫ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಓಕೆ, ಅವ್ನ ಹಿಂದಿನ ಎಲ್ಲ ವಿಡಿಯೋ ನೋಡ್ಕೋತ ಬರ್ರಿ, ಗೊತ್ತಾಗ್ತದ. ಸ್ಟಾರ್ಟಿಂಗ್ ಇಂದ ಬಂದ್ರಂದ್ರೆ ಇದು ಇನ್ನಿಷ್ಟು ಈಜಿ ಆಗ್ತದ ನಿಮಗೆ. ಇದೇ ಒಂದು ವಿಡಿಯೋ ಮೊದಲು ಕೇಳಕತ್ತಿದ್ರಂದ್ರ ನಿಜ ಹೇಳ್ತೀನಿ, ನೆಕ್ಸ್ಟ್ ವಿಡಿಯೋ ನೋಡುದನ್ನ ಇಲ್ಲ ನೀವು. ಅದಕ್ಕಾಗಿ ಸ್ಟಾರ್ಟಿಂಗ್ ದಿಂದ ಬಂದ್ರೆ ನೀವು ಬಿಡುದನ್ನ ಇಲ್ಲ ಅದನ್ನ. ಅದು ಗೊತ್ತಾಗ್ಬಿಡ್ತ, ನೀವು ಸ್ಟಾರ್ಟಿಂಗ್ ಇಂದ ನೋಡ್ಕೊತ ಬಂದಾಗ ಆಲ್ರೆಡಿ ಅಲ್ಲಿ ಏನು ತಗೊಂಡ್ ಬಿಟ್ಟಿರ್ತೀರಿ ತಲೆಯಾಗ. ಓಕೆ, ಏನಿದು, ಏನ್ ಹೇಳಕತ್ತಾರ ಇವ್ರು ಅನ್ನೋದು ಗೊತ್ತಾಗ್ಬಿಟ್ಟಿರ್ತದ ನಿಮ್ಗೆ. ನನ್ನ ಒಂದು ಮೆಥಡ್ ಅರ್ಥೈಸ್ಕೊಂಡು ಬಿಟ್ಟಿರ್ತೀರಿ, ಹಿಂಗಾಗಿ ಅದನ್ನ ಬಿಡುದಿಲ್ಲ ನೀವು. ಓಕೆ, ಅದಕ್ಕೆ ಒಂದೇ ವಿಡಿಯೋ ನೋಡಿದ್ರೆ ಎದಕ್ಕೂ ಯೂಸ್ ಆಗುದಿಲ್ಲ ಅದು. ಲೈಕ್ ದಿಸ್. ಇದನ್ನೇ ನಾವು ನೆಗೆಟಿವ್ ಮಾಡ್ಬೋದು. ನಾನು ಇಂದು ಒಂದು ಕಥೆಯನ್ನು ಬರೆದಿದ್ದೇನೆ, ನಾನು ಇಂದು ಕಥೆಯನ್ನು ಬರೆದಿಲ್ಲ, ನಾನು ಇಂದು ಒಂದು ಕಥೆಯನ್ನು ಬರೆದಿದ್ದೇನೆಯೇ, ನಾನು ಇಂದು ಒಂದು ಕಥೆಯನ್ನು ಬರೆದಿಲ್ಲವೇ. ಇದನ್ನು ಬರೆದಿದ್ದೇನೆ, ಬರೆದಿಲ್ಲ, ಬರೆದಿದ್ದೇನೆಯೇ. ಇದನ್ನೇ ಈ ನೆಗೆಟಿವ್ ಮಾಡ್ಬೇಕಾದ್ರೆ ಇದನ್ನೇ ನೋಡ್ರಿ, ಬರೆದಿದ್ದೇನೆಯೇ. ಇಲ್ಲಿ ಇಂಟ್ರಾಗೇಟಿವ್, ಬರೆದಿಲ್ಲ, ಬರೆದಿಲ್ಲವೇ. ಓಕೆ, ಕಲಿಸಿದ್ದಾನೆ, ಕಲಿಸಿಲ್ಲ, ಕಲಿಸಿದ್ದಾನೆಯೇ, ಕಲಿಸಿಲ್ಲವೇ. ಇವು ಅಫರ್ಮೇಟಿವ್ ಒಂದೇ ನೋಡ್ಬಾರ್ದು, ಅದನ್ನ ನೆಗೆಟಿವ್ ಮಾತಾಡ್ತಿರ್ತೀರಲ್ಲ ನೀವು. ಬರೀ ಅಫರ್ಮೇಟಿವ್ ಸೆಂಟೆನ್ಸ್ ಅಷ್ಟೇ ಮಾತಾಡ್ತಿರೋದಿಲ್ಲ, ನೆಗೆಟಿವ್ ಮಾತಾಡ್ತೀರಿ, ಇಂಟ್ರಾಗೇಟಿವ್ ಮಾತಾಡ್ತೀರಿ, ನೆಗೆಟಿವ್ ಇಂಟ್ರಾಗೇಟಿವ್ ಮಾತಾಡ್ತೀರಿ. ನೆಗೆಟಿವ್ ಹೆಂಗ್ ಮಾತಾಡ್ತೀರಿ ನೋಡ್ರಿ,
ಈ ಕತಿ ಬರ್ದಿಲ್ರಿ ನಾನು ಇವತ್ತು ಒಂದ್ ಕತಿ ಬರ್ದಿಲ್ರಿ ನಾನು ಇವತ್ ಕತಿ ಬರ್ದಿಲ್ರಿ, ನಾವ್ ಹೋಗಿಲ್ರಿ, ಬಂದಿಲ್ರಿ, ತಿಂದಿಲ್ರಿ, ಹೋಮ್ವರ್ಕ್ ಮಾಡಿಲ್ರಿ, ಈ ತರ ಹೇಳ್ತಿರ್ತೀನಿ. ಇಂಟ್ರಾಗೇಟಿವ್ ಹಂಗ, ಇವತ್ ಕತಿ ಬರ್ದೇನ್ ನೀನ್? ಓಕೆ, ಅವ ಡೆಲ್ಲಿಗೆ ಹೋಗ್ಯಾನ ಈ ತರ ಮಾತಾಡ್ತಾರೆ. ನೆಗೆಟಿವ್ ಇಂಟ್ರಾಗೇಟಿವ್, ಈ ಕತಿ ಬರ್ದಿಲ್ಲ ನೀವತ್ತ, ಹೋಮ್ವರ್ಕ್ ಮಾಡಿಲ್ಲನ, ಮಾಡಿಲ್ಲ ನೆಗೆಟಿವ್, ಮಾಡಿಲ್ಲವೇ ಅನ್ನೋ ಬದಲಾಗಿ ಮಾಡಿಲ್ಲನು ಅಂತಿರ್ತೀರಿ ನೀವು. ಅದು ನೆಗೆಟಿವ್ ಇಂಟ್ರಾಗೇಟಿವ್. ನೆಗೆಟಿವ್ನು ಇದೆ, ಇಂಟ್ರಾಗೇಟಿವ್ನು ಇದೆ ನೋಡ್ರಿ, ಅದಕ್ಕೆ ನೆಗೆಟಿವ್ ಇಂಟ್ರಾಗೇಟಿವ್. ಮಾಡಿಲ್ಲ ಅನ್ನೋದು ಓನ್ಲಿ ನೆಗೆಟಿವ್, ಮಾಡಿಲ್ಲವೇ ಅನ್ನೋದು ನೆಗೆಟಿವ್ನು ಇದೆ, ಇಂಟ್ರಾಗೇಟಿವ್ನು ಇದೆ. ಹೋಮ್ವರ್ಕ್ ಮಾಡಿದ್ದಾನೆ ಅಫರ್ಮೇಟಿವ್, ಹೋಮ್ವರ್ಕ್ ಮಾಡಿದ್ದಾನೆಯೇ, ಮನೆಗೆಲಸವನ್ನು ಮಾಡಿದ್ದಾನೆಯೇ ಅನ್ನೋದು ಇಂಟ್ರಾಗೇಟಿವ್. ಹಾಗೆ ಈ ನೆಗೆಟಿವ್ ಮಾಡ್ಬೇಕಾದ್ರೆ ಸಬ್ಜೆಕ್ಟ್ ಹೆಲ್ಪಿಂಗ್ ವರ್ಬ್ ಮುಂದೆನೇ ನಾಟ್ ಯೂಸ್ ಮಾಡ್ಬೇಕು. ಐ ಹ್ಯಾವ್ ರಿಟನ್ ಎ ಶಾರ್ಟ್ ಸ್ಟೋರಿ ಟುಡೇ, ಐ ಹ್ಯಾವ್ ರಿಟನ್ ಎ ಸ್ಟೋರಿ ಟುಡೇ. ಐ ಹ್ಯಾವ್ ಇದ್ರ ಮುಂದೆನೆ ನಾಟ್ ಯೂಸ್ ಮಾಡ್ಬೇಕು. ಐ ಹ್ಯಾವ್ ನಾಟ್ ರಿಟನ್ ಎ ಸ್ಟೋರಿ ಟುಡೇ, ಐ ಹ್ಯಾವ್ ನಾಟ್ ರಿಟನ್ ಎ ಸ್ಟೋರಿ ಟುಡೇ. ಇಂಟ್ರಾಗೇಟಿವ್ ದಲ್ಲಿ ಹೆಲ್ಪಿಂಗ್ ವರ್ಬ್ ಮೊದಲು ಬಂದ್ಬಿಡ್ತದ. ಇದು ಒಂದು ಗೊತ್ತಾಯ್ತಂದ್ರ ಎಲ್ಲಾ ಟೆನ್ಸ್ದ ಹಣೆ ಬರ ಇದೇನೆ. ನೆಗೆಟಿವ್ ಮಾಡೋದು, ಇಂಟ್ರಾಗೇಟಿವ್ ಮಾಡೋದು, ನೆಗೆಟಿವ್ ಇಂಟ್ರಾಗೇಟಿವ್ ಮಾಡೋದು, ಇವೇ 4 ಸೆಂಟೆನ್ಸ್ ನಲ್ಲಿ ಮಾತಾಡ್ತಿರ್ತೀವಿ ನೀವು. 60 ಸೆಂಟೆನ್ಸ್ ಗಳಲ್ಲಿ ಯಾವ್ದಾದ್ರು ಒಂದಾಗಿರ್ತದ. ಓಕೆ, ಐ ಹ್ಯಾವ್ ರಿಟನ್ ಎ ಶಾರ್ಟ್ ಸ್ಟೋರಿ ಟುಡೇ ಅಫರ್ಮೇಟಿವ್, ಐ ಹ್ಯಾವ್ ನಾಟ್ ರಿಟನ್ ಎ ಸ್ಟೋರಿ ಟುಡೇ ನೆಗೆಟಿವ್. ಓಕೆ, ಇಂಟ್ರಾಗೇಟಿವ್ ಹೆಲ್ಪಿಂಗ್ ವರ್ಬ್ ಮೊದಲು ತಂದು ಬರ್ಬೇಕು. ಹ್ಯಾವ್ ಐ, ಈ ಹ್ಯಾವ್ ಈ ಕಡೆ ಬಂದಾಗ ಎಚ್ ಕ್ಯಾಪಿಟಲ್ ಆಗುತ್ತ. ಸೆಂಟೆನ್ಸ್ ದ ಮೊದಲ ಅಕ್ಷರ ಯಾವಾಗ್ಲೂ ಕ್ಯಾಪಿಟಲ್ ಆಗಿರ್ಬೇಕು. ಹ್ಯಾವ್ ಐ ರಿಟನ್ ಎ ಸ್ಟೋರಿ ಟುಡೇ ಕ್ವಶನ್ ಮಾರ್ಕ್, ಆ ಯಾವಾಗ್ಲೂ ಕ್ಯಾಪಿಟಲ್ ಆಗಿರ್ತದ. ಹ್ಯಾವ್ ಐ ರಿಟನ್ ಎ ಸ್ಟೋರಿ ಟುಡೇ ಆಸ್ ಇಟ್ ಈಸ್, ಮತ್ತೇನು ಚೇಂಜ್ ಮಾಡುವಂಗಿಲ್ಲ. ಹ್ಯಾವ್ ಐ ರಿಟನ್ ಎ ಸ್ಟೋರಿ ಟುಡೇ ನೋಡ್ರಿ, ಐ ಹ್ಯಾವ್ ರಿಟನ್ ಎ ಸ್ಟೋರಿ ಟುಡೇ, ಐ ಹ್ಯಾವ್ ನಾಟ್ ರಿಟನ್ ಎ ಸ್ಟೋರಿ ಟುಡೇ, ಹ್ಯಾವ್ ಐ ರಿಟನ್ ಎ ಸ್ಟೋರಿ ಟುಡೇ, ಹ್ಯಾವಂಟ್ ಐ ರಿಟನ್ ಎ ಸ್ಟೋರಿ ಟುಡೇ, ಹ್ಯಾವಂಟ್ ಐ ರಿಟನ್ ಎ ಸ್ಟೋರಿ ಟುಡೇ. ಹ್ಯಾವ್ ಐ ನಾಟ್ ಅಂತಾನು ಹೇಳ್ಬೋದು, ಸಬ್ಜೆಕ್ಟ್ ಮುಂದೆ ನಾಟನ್ನು ಯೂಸ್ ಮಾಡಬಹುದು. ಲಾಸ್ಟ್ ಕೊನೆಯ ಸೆಂಟೆನ್ಸ್ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ಹ್ಯಾವಂಟ್ ಐ ರಿಟನ್ ಎ ಸ್ಟೋರಿ ಟುಡೇ ಅಂತಾನು ಹೇಳ್ಬೋದು ನೀವು. ಹ್ಯಾವ್ ಐ ನಾಟ್ ರಿಟನ್ ಎ ಸ್ಟೋರಿ ಟುಡೇ ಅಂತಾನು ಹೇಳ್ಬೋದು. ಓಕೆ, ಅಲ್ಲಿ ಹ್ಯಾವ್ ಮೊದಲು ಬಂದತ್ತ ಇಂಟ್ರಾಗೇಟಿವ್, ನಾಟ್ ಬಂದತ್ತ ನೆಗೆಟಿವ್, ಅದಕ್ಕೆ ನೆಗೆಟಿವ್ ಇಂಟ್ರಾಗೇಟಿವ್ ಅಂತಾರ. ಕನ್ನಡದಲ್ಲಿನೂ ಹಾಗೇನೆ ಇರ್ತತ. ಇಲ್ಲವೇ ಅಂದಿರ್ತೀರಿ, ಕಥೆಯನ್ನು ಬರದಿಲ್ಲ ನೆಗೆಟಿವ್, ಬರದಿಲ್ಲವೇ ಇಂಟ್ರಾಗೇಟಿವ್, ಹಾಗೇನೆ ಇಲ್ಲ ಅದು. ಓಕೆ, ಅದಕ್ಕೆ ಬಹಳ ಈಸಿ ಇರ್ತಾವ. ಈಗ ಹಿ ಹ್ಯಾಸ್ ಟಾಟ್ ಅಸ್ ಇಂಗ್ಲಿಷ್ ದಿಸ್ ವೀಕ್, he has not taught us English this week. Has he taught us English this week? Hasn't he taught us English this week? ಅಥವಾ has he not taught us English this week? ಇಂಟ್ರಾಗೇಟಿವ್ ನೆಗೆಟಿವ್ ಇಂಟ್ರಾಗೇಟಿವ್ ಕ್ವಶನ್ ಮಾರ್ಕ್ ಬರ್ತದ. ಇದನ್ನು ಹಾಗೇನೆ ಈಗ ನೋಡ್ರಿ, they have gone to Agra to see the Taj Mahal, they have not gone to Agra to see the Taj Mahal. Have they gone to Agra to see the Taj Mahal? Haven't they gone to Agra to see the Taj Mahal? ಅಥವಾ have they not. ಲಾಸ್ಟ್ ಕೊನೆಯ ನೆಗೆಟಿವ್ ಇಂಟ್ರಾಗೇಟಿವ್ ಸೆಂಟೆನ್ಸ್ ಎರಡು ಆಗ್ತಾವ. ಒಂದು ಹ್ಯಾವ್ ಪ್ಲಸ್ ನಾಟ್, ಅದನ್ನೇ ಶಾರ್ಟ್ ಮಾಡಿ ಹೇಳ್ಬಹುದು. ಇನ್ನೊಂದು ಸಬ್ಜೆಕ್ಟ್ ಮುಂದೆ ನಾಟ್ ಯೂಸ್ ಮಾಡಬಹುದು. ಹ್ಯಾವ್ ಐ ನಾಟ್, ಹ್ಯಾವ್ ದೇ ನಾಟ್ ಗಾನ್ ಟು ಅಗ್ರಾ ಟು ಸಿ ದ ತಾಜ್ ಮಹಲ್. ಈ ತರ ನೀವು ಬಳಕೆಯನ್ನ ಮಾಡಬೇಕು. ಇಂಥ ಸಾಕಷ್ಟು ಸೆಂಟೆನ್ಸ್ ಗಳನ್ನ ನಿಮ್ಮ ಆಡು ಭಾಷೆಯಲ್ಲಿ ಕನ್ನಡದಲ್ಲಿ ಮಾತಾಡ್ತಿರ್ತೀರಿ. ಅದಕ್ಕೆ ನಾನು ಮೊದಲಿಂದ ಹೇಳ್ತಾ ಇದ್ದೀನಿ, ನನ್ನ ಕನ್ನಡದ ವಾಕ್ಯ ಈ 15 ಟೆನ್ಸ್ ಗಳಲ್ಲಿ ಯಾವುದು ಅಂತ ಗೊತ್ತಾಗಬೇಕು ನಿಮ್ಗೆ. ಆಮೇಲೆ 15 ಟೆನ್ಸ್ ಗಳಲ್ಲಿ ಆ 60 ವಾಕ್ಯಗಳಲ್ಲಿ ಯಾವುದು ಅಂತ ಗೊತ್ತಾಗಬೇಕು. ಪ್ರತಿಯೊಂದು ವಾಕ್ಯ ಸೆಂಟೆನ್ಸ್ ಅಲ್ಲಿ 4 ವಾಕ್ಯಗಳು ಇರ್ತಾವಲ್ಲ. ಈ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ 4 ವಾಕ್ಯಗಳು, ಅಫರ್ಮೇಟಿವ್, ನೆಗೆಟಿವ್, ಇಂಟ್ರಾಗೇಟಿವ್, ಹಾಗೆ 15 ಸೆಂಟೆನ್ಸ್ ಗಳಲ್ಲಿ 4 ವಾಕ್ಯಗಳು ಇರ್ತಾವ. ಅವುಗಳಲ್ಲಿ ನನ್ನ ವಾಕ್ಯ ಯಾವುದು, ಟೆನ್ಸ್ ಯಾವುದು, ವಾಕ್ಯ ಯಾವುದು, ಇದು ಕನ್ಫರ್ಮ್ ಆಗುತ್ತಾನ ಯಾವುದೇ ಕಾರಣಕ್ಕೂ ಇಂಗ್ಲಿಷ್ ಬರೋದಿಲ್ಲ. ಆಮೇಲೆ ಆ ಟೆನ್ಸಿನ ಸೂತ್ರಕ್ಕನುಗುಣವಾಗಿ ವಾಕ್ಯಗಳನ್ನ ಕಟ್ಟಿಕೊಳ್ಬೇಕು. ಓಕೆ, ಇಷ್ಟು ಇವತ್ತಿನ ಚರ್ಚೆ ಯಾವುದ್ರ ಮೇಲೆ, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಪ್ರಾಕ್ಟೀಸ್ ಮಾಡ್ಲೇಬೇಕು, ಇಲ್ಲದೆ ಇದ್ರೆ ಕಷ್ಟ ಆಗ್ತದ. ಡೈಲಿ ಒಂದೊಂದು ಸೆಂಟೆನ್ಸ್ ತಗೊಂಡು ಪ್ರಾಕ್ಟೀಸ್ ಮಾಡ್ರಿ. ಓಕೆ, ಇದರೊಂದಿಗೆ ನನ್ನ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.